ಈ ದಿನ ನಮ್ಮ ಈ ದಿನ ನಮ್ಮ ಜೊತೆಗೆ ಶ್ರೀಮತಿ ಹೇಮಾ ನಾರಾಯಣ್ ಮಾಸ್ಟರ್ ಬಂದಿದ್ದಾರೆ ಸತ್ಸಂಗವನ್ನು ಹಂಚಿಕೊಳ್ಳಲಿಕ್ಕೆ. ಅವರು ಪಿರಮಿಡ್ 4 ಕೋತಿಗಳ ಕತೆ ಸತ್ಸಂಗವನ್ನು ತಿಳಿಸುತ್ತಿದ್ದಾರೆ ಮಾಸ್ಟರ್. ಅವರಿಗೂ ತುಂಬು ಹೃದಯದ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು. ಮೇಡಮ್ ಸ್ವಾಗತ. ಸ್ವಾಗತ, ಸುಸ್ವಾಗತ ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪಿರಮಿಡ್ ಕಾಲ್ ಸರ್ವಿಸ್ ಝೂಮ್ ಮತ್ತು ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಾವು ಈ ದಿನ ಒಂದು ಪತ್ರಿಜಿ ಕಾನ್ಸೆಪ್ಟ್, ಪಿರಮಿಡ್ 4 ಕೋತಿಗಳ ಕತೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಕೋತಿಗಳಂದ ಕೂಡ್ಲೇನೆ ನಮ್ಗೆ ನೆನಪಾಗದು, ಅದರಲ್ಲೂ 3 ಕೋತಿಗಳಂದ್ರೇನೆ ನಮ್ಗೆ ಫಸ್ಟ್ ನೆನಪಾಗೋದು ಕಣ್ಣು ಮುಚ್ಚಿರೋದು, ಕಿವಿ ಮುಚ್ಚಿರೋದು, ಬಾಯಿ ಮುಚ್ಚಿರೋದು. ಇದು 4ನೇ ಕೋತಿ ಯಾವುದು? 4ನೇ ಕೋತಿ ಕತೆ ಇವತ್ತು ತಿಳ್ಕೊಂತ ಇದ್ದೀವಿ. ಪಿರಮಿಡ್ ಕೋತಿ, ಧ್ಯಾನ ಕೋತಿ, ಆ ಕೋತಿಗಳ ಕತೆಗಳು. ಜೀವನವನ್ನು ಸರಿಯಾದ ವಿಧವಾಗಿ ಜೀವಿಸಿರಿ ಅಂತ ಹೇಳುತ್ತಾ ದೊಡ್ಡವರು ನಮಗೆ 3 ಕೋತಿಗಳನ್ನ ಕೊಟ್ಟಿದ್ದಾರೆ, ಹೌದಲ್ವೇ? ಜೀವನವನ್ನು ಸರಿಯಾದ ವಿಧವಾಗಿ ಜೀವಿಸಿರಿ ಅಂತ ಹೇಳ್ತಾ ದೊಡ್ಡವರು ನಮ್ಗೇನ್ ಮಾಡಿದ್ದಾರೆ, 3 ಕೋತಿಗಳು. ಇದೆಲ್ಲಾನು ನಮ್ಮ ಸರಿಯಾದ ಜೀವನದ ವಿಧಾನವನ್ನ ತಿಳಿಸಿಕೊಡ್ಲ ಸಲುವಾಗಿ. ಕಣ್ಣು ಮುಚ್ಚಿಕೊಂಡಿರುವ ಕೋತಿ, ಕಿವಿಗಳನ್ನು ಮುಚ್ಚಿಕೊಂಡಿರುವ ಕೋತಿ, ಬಾಯನ್ನು ಮುಚ್ಚಿಕೊಂಡಿರುವ ಕೋತಿ. ನಮ್ಗೆ ಇದು ಗೊತ್ತು, ಚಿಕ್ಕ ಮಕ್ಕಳಿದ್ದಾಗ್ಲಿಂದಾನು ಇದರ ಬಗ್ಗೆ ಕೇಳ್ತಾ ಇರ್ತೀವಿ, ಮತ್ತೆ ಭಾಷಣ ಮಾಡ್ತಾ ಇರ್ತೀವಿ, ಮಕ್ಕಳಿಗೂ ಹೇಳ್ತಾ ಇರ್ತೀವಿ. ಆದ್ರೆ ಅದ್ ಹೆಂಗೆ ಏನ್ ಮಾಡ್ಬೇಕನ್ನೋದು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದ್ರೂ ಪ್ರಾಪಂಚಿಕವಾಗಿ ಎಷ್ಟೋ ತಿಳ್ಕೊಂಡಿದೀವಿ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು ಅನ್ನೋದು ನಮಗೆ ಮಾಮೂಲಾಗಿ ಗೊತ್ತಿರೋದು. ಕಣ್ಣು ಮುಚ್ಕೊಂಡಿರೋ ಕೋತಿ ಅಂದ್ರೆ ಮತ್ತೆ ಕೆಟ್ಟದ್ದನ್ನ ನೋಡ್ಬ್ಯಾಡ್ರಿ ಅಂತ ಹೇಳಿ. ಕಿವಿ ಮುಚ್ಕೊಂಡಿರೋ ಕೋತಿಗಳಂದ್ರೆ ಕೆಟ್ಟದ್ದನ್ನ ಕೇಳಬೇಡ್ರಿ. ಅಸಲು ಕೆಟ್ಟದ್ದಂದ್ರೆ ನಮ್ಗೆ ಏನ್ ಅನ್ನೋದು ಗೊತ್ತಾಗೋದು. ಮತ್ತೆ ಬಾಯಿ ಮುಚ್ಕೊಂಡಿರೋದಂದ್ರೆ ಕೆಟ್ಟದ್ದನ್ನು ಮಾತಾಡ್ಬಾರ್ದು. ಇದರ ಅರ್ಥ ಇವೆ. ಇದರ ನೋಡ್ರಿ, ಕೈಗಳಿಂದ ಕಣ್ಣನ ಹಿಂಗ ಕೈಗಳಿಟ್ಟು ಮುಚ್ಚಲಿಲ್ಲ ಅಂದ್ರುನು ಕಣ್ರೆಪ್ಪೆಗಳು ಮುಚ್ಕೊಂಡ್ರೆ ಕಣ್ಣು ಮುಚ್ಚುತ್ತಾವ. ಬಾಯಿ 2 ತುಟಿ ಕ್ಲೋಸ್ ಮಾಡ್ತಾವ. ನಾವ್ ಮಾತಾಡ್ಲಿಲ್ಲ ನಮಗ್ ಬೇಡ, ಮೌನಕ್ಕಾಗುತ್ತೆ. ಕಿವಿಗಳು ಹೆಂಗ ಮುಚ್ಚೋದು? ಕಿವಿಗಳ ಕೈಯಿಂದಾನೇ ಮುಚ್ಚೋಕಾಗತ್ತೆ. ಕಿವಿಗಳಿಗೆ ರೆಕ್ಕೆಗಳಿಲ್ಲ ಅಲ್ವೇ? ಕೇಳ್ಬಾರ್ದು ಅಂದ್ರೆ ಹೆಂಗೆ, ನೋಡ್ಬಾರ್ದು ಅಂದ್ರೆ ಹೆಂಗೋ ಕಣ್ಣಂಚು ಮುಚ್ತೀವಿ. ಕಿವಿಗಳದ ಕತೆ ಹಂಗಲ್ಲಲ್ಲ, ಕಿವಿಗಳದ್ದು ದೊಡ್ಡ ಕತೆ ಇರುತ್ತೆ. ಅದಕ್ಕೆ ಏನ್ ಕೇಳಬಾರ್ದು, ಏನೇನ್ ಮಾಡಬಾರ್ದು, ಹೆಂಗನ ಮಾಡಿ ಪ್ರಯತ್ನ ಮಾಡೋಣ ಅಂದ್ರು ಕಿವಿಗಳನ್ನ ಮಾತ್ರ ಮುಚ್ಚಕ. ಕೈಯಿಂದ ಇಟ್ಕೊಂಡೆ ಎಷ್ಟು ಮುಚ್ಕೊಂಡ್ರು ಹಂಗೆ ಕೇಳಿಸ್ತಾ ಇರುತ್ತಲ್ವ. ಮತ್ತೆ ಕಣ್ಣು ಮುಚ್ಚಿದ್ರು ಕಣ್ಣಿನಿಂದ ಏನೆಲ್ಲ ಕಾಣ್ತಾ ಇರುತ್ತೆ. ನಾವು ಮಾಡಿದ್ದು ನಮ್ಮ ಒಳಗಡೆನೆ ಇರುತ್ತಲ್ವ. ಕಣ್ಣು ಮುಚ್ಚ್ರಿ ಅಂತೀವಿ, ಕಣ್ಣು ಮುಚ್ಚಿದಾಗ ಎಲ್ಲರೂ 1 ಸೆಕೆಂಡ್ ಮುಚ್ಚಕ್ ಆಗಲ್ಲ. ಅಂತದ್ರಲ್ಲಿ PSSM ನಲ್ಲಿ ಗಂಟೆಗಟ್ಲೆ ಕಣ್ಣುಗಳು ಮುಚ್ಕೊಂಡು ಕೂಡ್ತಾರೆ. 1 ಸೆಕೆಂಡ್ ಮುಚ್ಚರಿ ಅಂದ್ರೆ ಆಗೋದಿಲ್ಲಪ್ಪ, ನನ್ಗೆ ಯಾಕೆ ಆಗೋದಿಲ್ಲ ಅಂತ. ಅಷ್ಟು ಅವ್ರಿಗೆ ಅಷ್ಟು ಭಯಂಕರ, ಅವ್ರೊಳಗಡೆ ಅವ್ರೇ ನೋಡ್ಕೊಂತಾರ, ಅಷ್ಟು ಭಯಂಕರ. 1 ನಿಮಿಷ ಮುಚ್ಚೋದು ಅಷ್ಟು ಕಷ್ಟ. ಬಾಯಿ ಮುಚ್ಚಿರಿ ಅಂದ್ರೇನು, ಮೌನವಾಗಿರೋದಂದ್ರು ಅಷ್ಟು ಸುಲಭ ಏನಲ್ಲ. ಇರೋರು ಇರ್ತಾರೆ,
ಮತ್ತೆ 41 ದಿವಸ ಮೌನ ಮಾಡಿದ್ವಿ PSSM ನಲ್ಲೆಲ್ಲ ಅಂತ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಮಾಡ್ತಾನೂ ಇರ್ತೀವಿ. ಆದ್ರೆ 41 ದಿನ ಮೌನ ಮಾಡೋದ್ ಎಷ್ಟು ಸುಲಭವಾಗಿ ಅವ್ರು ಸಾಧನೆ ಮಾಡ್ತಾರೆ. 1 ಸೆಕೆಂಡುನು ಮಾತಾಡ್ಲಾರ್ದ ಇರೋದು ಎಷ್ಟು ಕಷ್ಟ ಇರುತ್ತೆ ಅಂತ ಆ ತರ ಲೊಡ ಲೊಡ ಅಂತ ಮಾತಾಡೋರಿಗೆ ಗೊತ್ತಿರುತ್ತೆ. ಅವ್ರಿಗೊಂದು ನಿಮಿಷನೂ ಇರಕ್ ಆಗದೇ ಇಲ್ಲ. ಅಂತವ್ರನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ನಾವೇ ಇರ್ತೀವಲ್ವೇ, ನಮಗ್ ಗೊತ್ತಾಗೋದಿಲ್ಲ, ಅದು ಇನ್ನೊಬ್ರಿಗೆ ಗೊತ್ತಾಗದು. ನಾವ್ ಏನೇನ್ ಮಾಡ್ತಿರ್ತೀವಿ ಅದು ಇನ್ನೊಬ್ರಿಗೆ ಅನ್ನಿಸ್ತಾ ಇರುತ್ತೆ. ನಾವು ಮೌನವಾಗಿದ್ರುನು ಅವ್ರನ್ನ ಮಾತಾಡ್ದಂಗೆ ಇರುತ್ತೆ. ಯಾಕಂದ್ರೆ ಇಷ್ಟು ದಿವಸದ್ದು ಮಾತಾಡಿರೋ ಒಳಗಡೆ ಕಿವಿ ಗುಯ್ ಗುಟ್ಟುತ್ತಾ ಇರುತ್ತಲ್ವೇ. ನೋಡಿ ಎಷ್ಟು ಅದೇ ಇಷ್ಟೆಲ್ಲ ನಾವು ಸೈಲೆಂಟ್ ಆಗಿದ್ರು ಗುಯ್ ಗುಟ್ಟುತ್ತಾ ಇದಾವೆ ಅಂದ್ರೆ ಇವೆಲ್ಲ ಎಲ್ಲಿ ಇರ್ತವೆ? ಈ ಕೇಳಿದ್ವೆಲ್ಲ, ಮಾಡಿದ್ವೆಲ್ಲ, ನೋಡಿದ್ವೆಲ್ಲ, ತಿಂದಿದ್ವೆಲ್ಲ ಒಳಗಡೆ ಮೈಂಡ್ ಒಳಗಡೆ ಇರುತ್ತೆ. ಕಣ್ಣು ಮುಚ್ಚಿದ್ರು ಮೈಂಡ್ ಒಳಗಡೆ ಶರೀರದ ಒಳಗೆಲ್ಲ ಮೈಂಡೇ, ಮನಸ್ಸು ಕಾಣಿಸೋದಿಲ್ಲ, ಆದ್ರೆ ಎಲ್ಲ ತುಂಬಿಕೊಂಡು ತುಳ್ಕಾಡ್ತಾ ಇರುತ್ತೆ. ಶರೀರವೆಲ್ಲ ತುಂಬಿರುತ್ತೆ. ಅದಕ್ಕೆ ಈ 3 ಕೋತಿಗಳನ್ನ ತರ ಸೃಷ್ಟಿ ಮಾಡಿದಾರೆ. ಈ ತರ ನೀವು ಇದ್ರೆ ಹೇಗನ ಮಾಡಿ ಸ್ವಲ್ಪ ಮುಂದೆ ಬರ್ತೀರಾ ಅಂತ ಹೇಳಿ. ನಾವೇನ್ ಅನ್ಕೊಂತೀವಿ? ಕೆಟ್ಟದ್ದು, ನಮ್ಮ ಪ್ರಕಾರ ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಮಾತನಾಡಬಾರದು. ಆದ್ರೆ ಕೆಟ್ಟದ್ದನ್ನು ಒಂದೇ ಅಲ್ಲ, ನಮಗೆ ಕೆಲಸಕ್ಕೆ ಬಾರವುಗಳನ್ನ, ನಮಗದು ಬೇಕಿಲ್ಲಪ್ಪ, ನಮಗೆ ಕೆಲಸಕ್ಕೆ ಬಾರದುಗಳನ್ನ, ನಮಗೆ ಅದು ಅನಾವಶ್ಯಕ, ನಮಗದ ಅವಶ್ಯಕತೆನೇ ಇಲ್ಲ, ನಮಗದು ಬೇಕಾಗೇ ಇಲ್ಲ. ಆದರೂ ಅನಾವಶ್ಯಕವಾದವುಗಳನ್ನು ಕೂಡ ನಾವು ನೋಡಬಾರದು, ಕೇಳಬಾರದು, ಮಾತನಾಡಬಾರದು. ನೋಡಿ, ಅಸಲಿ ಈ ಪದಗಳು ಹೇಳೋದಕ್ಕೆ ಬಹಳ ಸರಳವಾಗಿರುತ್ತೆ. ಪತ್ರಿಜಿ ಕಾನ್ಸೆಪ್ಟ್ಸ್ ಅಂದ್ರೇನೆ ಅಷ್ಟೇ ಈಸಿ. ಅದಕ್ಕೆ ಕಷ್ಟದ್ದೆಲ್ಲ ಬೇರೆಯವ್ರದ್ದು ಓದ್ರಿ ಅಂತ ಹೇಳ್ತಾರೆ. ಬೇರೆಯವ್ರದ್ದೆಲ್ಲ ಓದಿದಾಗ ಸಾರ್ದ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತಲ್ವಾ? ಅದ್ರ ವ್ಯಾಲ್ಯೂ ನಮ್ಗೆ, ನಮ್ಮ ಶ್ವಾಸದ ಬಗ್ಗೆ ನಾವು ಗಮನ ಇಟ್ಟಾಗ ನಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲೇ ಇರೋ ಶ್ವಾಸದ ಬಗ್ಗೆ ಗಮನ ಇಡಕ್ಕೆ ಎಷ್ಟು ಕಷ್ಟ. ಅದು ಇಡ್ತಾ 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 ಆಮೇಲೆ ಅದರ ರುಚಿ, ಅದರ ಸವಿ ಸರಿಯಾಗಿ ಶ್ವಾಸದ ಮೇಲೆ ಗಮನ ಇಟ್ಟಾಗ 1 ಸೆಕೆಂಡ್ ಅದು ತಾನಾಗಿ ಸವಿದಾಗ ನಾವು ಅವಾಗಿಂದ ಇನ್ನ ನಾವು ಧ್ಯಾನ ಬಿಡಲ್ಲ. ಆದ್ರೆ ಅದು ಎಷ್ಟು ಕಾಲ, ಎಷ್ಟು ಸೆಕೆಂಡ್ ಹೆಂಗಿಟ್ಟಿರ್ತೀವಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದು ರುಚಿ ನೋಡ್ಬಿಟ್ರೆ, ಆದ್ರೆ ಅದು ಮತ್ತೆ 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 ಬೇಕು ಬೇಕು ಬೇಕು. ಅದರ ಸವಿ ಅದೇ ನಮ್ಮ ಒರಿಜಿನಲ್. ನೋಡಿ, ನೋಡ್ಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು ಅಂದಾಗ, ಇವೆಲ್ಲ ಮಾಡಿದಾಗ ಎಷ್ಟೋ ಜನಕ್ಕೆ ಆರಾಮಾಗುತ್ತೆ, ಎಷ್ಟೋ ಜನಕ್ಕೆ ರಿವರ್ಸ್ ಹೊಡಿಯುತ್ತೆ. ನಾನು ಇದೆಲ್ಲ ಮಾಡಿದ್ದೀನಿ, ಜ್ಞಾನ ಇದ್ದವ್ರಿಗೆ ಏನ್ ಅನ್ಸೋದಿಲ್ಲ, ಯಾಕಂದ್ರೆ ಮಾಡಿದ್ದು ಅದು ರಿಟರ್ನ್ ತಗೊಳುತ್ತೆ. ಕರ್ಮದ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಅವರ ಒಳಗಡೆ ಅವರು ನೋಡ್ಕೊಂಡಾಗ ಮೇಲೆ ಏನಾದ್ರೂ ಬಂದಿರ್ಲಿ, ಅವರೊಳಗಡೆ ಮಾತ್ರ ಅಷ್ಟು ಮೌನ, ಅವ್ರನ್ನವ್ರು ಅಷ್ಟು ಕ್ಲಾರಿಟಿಯಾಗಿ ನೋಡ್ಕೊಂತಾರೆ. ನಮ್ಗೊಂದು ಆಲೋಚನೆ ಬಂದ್ರೆ ಏನ್ ಬಂದಿದೆ ಅಂತ ನಮ್ಗೆ ಗೊತ್ತಾಗಲ್ಲ, ಫೈಂಡ್ ಔಟ್ ಮಾಡ್ಕೊಳಕ್ಕೂ. ಯಾವಾಗ ನಾವು ಈ ನೋಡೋದಿಲ್ಲ ಕೆಟ್ಟದ್ದು ಅಂತೀವಿ, ಅಥವಾ ಅನಾವಶ್ಯಕವಾಗಿರೋ ಕೇಳಲ್ಲ ಕೆಟ್ಟದ್ದು, ಮತ್ತೆ ಅನಾವಶ್ಯಕವಾಗಿರೋದನ್ನು ಅಂದ್ರೆ ನಮ್ಗೆ ಬೇಕಾಗಿಲ್ಲ, ಕೆಲ್ಸಕ್ಕೆ ಬಾರದ್ದು, ನಮಗೆ ಮಾತಾಡೋದಿಲ್ಲ, ನಾವು ಅದ್ರ ಸುದ್ದಿಗೆ ಹೋಗೋದ್ ಬೇಡ ಅಂತ ಅನ್ಕೊಂಡಾಗ ಒಳಗಿಂದೆಲ್ಲ ಕ್ಲಿಯರ್ ಆಗ್ತಾ ಹೋದಂಗೆಲ್ಲ ಮನಸ್ಸು ಖಾಲಿ ಆಗತ್ತಲ್ವೇ. ಆಗ ಬಂದಿರೋ ಪ್ರತಿ ಒಂದು ಆಲೋಚನೆ ನಾವು ಶುದ್ಧವಾಗಿ ನೋಡ್ತೀವಿ.
ಅದು ಒಳ್ಳೇದಿರ್ ಕೆಟ್ಟದ್ದು ಅನ್ನೋದು ಪಕ್ಕಕ್ಕೆ ಇಟ್ಬಿಡ್ರಿ. ಒಟ್ಟೆ ಬಂದಿದೀಯಾ, ಏನ್ ಬಂದಿದೆ ಅನ್ನೋದಾದ್ರೂ ನಮ್ಗೆ ಗೊತ್ತಿರ್ಬೇಕಲ್ಲ. ಇವನ್ನ ಹೊಸ್ದಾಗಿ ಧ್ಯಾನ ಕಲ್ತ್ಕೊಂಡು ಮಾಡ್ತಾ ಅಥವಾ ವರ್ಷಗಟ್ಲೆ ಮಾಡ್ತಾ ಇದ್ದವ್ರು, ಈ ಮೌನಾಚರಣೆ ಮಾಡೋರು ಅನಾವಶ್ಯಕ ಮಾತುಗಳನ್ನ ಬಿಟ್ಟು, ಕೆಟ್ಟದ್ದೇ ಯಾವಾಗೋ ಬಿಟ್ಟಿರ್ತಾರೆ, ಆದ್ರೆ ಕೇಳೋದಕ್ಕೆ ಬಿಡಕ್ ಆಗಲ್ಲ ಅಲ್ಲಿ. ನೋಡೋದನ್ನು ಅವ್ರು ಬೇಕಂತ ಬಿಟ್ರು ಎಲ್ಲೋ ಒಂದ್ ಕಡೆ ಅದು ಕಾಣ್ತದಲ್ಲ. ಮತ್ತೆ ಎಲ್ಲ ಬಿಟ್ರು ಮನ್ಸೊಳಗಡೆ ಆದ್ರೂ ಇರುತ್ತಲ್ಲ ಅವ್ರ ಅಂದಿರೋವು, ಹೇಳಿರೋವು, ಬೀಗುಡ್ತಾ ಇರೋವು. ಮತ್ತೆ ಅಂತ ಅವರು ಮೌನ ಮಾಡ್ದಾಗ ಈ ಮಾತುಗಳನ್ನ ನಮ್ಗೆ ಹೇಳ್ತಾರೆ. ನನ್ನನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೀನ್ರಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಹಿಂಗ್ ಹೇಳ್ತಾರೆ. ಮತ್ತೆ ಅನವಶ್ಯಕವಾಗಿರೋದೆಲ್ಲ ಹೋದ್ರೆ ಅಲ್ಲಿ ಅವಶ್ಯಕತೆ ಅಂದ್ರೆ ಅಲ್ಲಿ ಏನಿದ್ರೆ ಅದು ನೋಡ್ತಾ ಇರ್ತೀವಿ ಅಷ್ಟೆ. ಏನ್ ಬಂದ್ರೆ ಅದನ್ನೇ ನಾವು ಗಮನಿಸುವುದು ಅಂತ ಕರಿತೀವಿ. ಈ ಗಮನಿಸುವಿಕೆಯ ಪ್ರಕ್ರಿಯೆ ಬಹಳ ಗ್ರೇಟ್. ಉಸಿರಿನ ಮೇಲೆ ಗಮನ, ಕಣ್ಣು ತೆಗೆದಾಗ ಕೆಲಸದ ಮೇಲೆ ಗಮನ, ಕಣ್ಣು ಮುಚ್ಚಿದಾಗ ಶ್ವಾಸದ ಮೇಲೆ ಗಮನ. ಎಷ್ಟು ಕಲಿಬಹುದು ಅಂದ್ರೆ ಇದರಿಂದ ನಮಗ್ ಗೊತ್ತಿಲ್ಲಾರ್ದ ಅವು ಇಂಪ್ಲಿಮೆಂಟ್ ಆಗುತ್ತೆ. ಗೊತ್ತಿಲ್ಲಾರ್ದನೆ ಆಗ್ತಾ ಇರುತ್ತೆ. ಅಭ್ಯಾಸದ ಮೇಲೆ ನಾವ್ ಏನಾದ್ರು ಮಾತಾಡ್ಬೋದು, ಆದ್ರೆ ಒಳಗ್ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಏನ್ ರಿಯಾಕ್ಷನ್ ಇಲ್ಲ, ರೆಸ್ಪಾಂಡ್ ಇರಲ್ಲ. ಎಷ್ಟು ಆರಾಮಿದೀವಲ್ವಾ. ಮೊದಲಾದ್ರೆ ಮಾತಿಗೆ ತಕ್ಕಂತೆ ರಿಯಾಕ್ಷನ್ಸ್ ಒಳಗಡೆ ಆಗ್ತಾ ಇತ್ತು. ಇವಾಗ ಅದು ಅಭ್ಯಾಸದ ಮೇಲೆ ಮಾತು ಬರ್ತಿರ್ತಾವಾದ್ರೆ ಒಳಗಾಗ್ಲಿ ಅದ್ರ ರಿಯಾಕ್ಷನ್ಸ್ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಓ ನನ್ನಲ್ಲಿ ಬದಲಾವಣೆ ಬಂದಿದೆ. ನಿಮ್ಗೆ ಗೊತ್ತಾದ ಗಳಿಗೆ ಇನ್ನು ಮಾತನ್ನು ಮೆಲ್ಲಕ್ಕೆ ಚೇಂಜ್ ಆಗೋಗ್ಬಿಡುತ್ತೆ. ಎಷ್ಟು ಕೆಟ್ಟ ಪದ ಬರ್ತಾ ಇದ್ರು ಬದಲಾವಣೆ ಆಗುತ್ತೆ. ಯಾಕಂದ್ರೆ ಮನಸ್ಸು ಖಾಲಿ ಆದಂಗೆಲ್ಲ ಬಾಯಿ ಖಾಲಿ ಆಗುತ್ತೆ. ಅದು ಸಹಜ. ಅದಕ್ಕೆ ಪ್ರಯತ್ನ ನಾವು ಮಾಡ್ಬೇಕು, ಆದ್ರೆ ಅದು ಸಹಜವಾಗಿ ಬರೋವರೆಗೂ ಕಾಯ್ಬೇಕು. ಶ್ರದ್ಧಾ ಸಬೂರಿ, ಶ್ರದ್ಧೆಯಿಂದ ಮಾಡ್ಬೇಕು. ಸಬೂರಿ, ಸಹನೆ ಇದ್ದಾಗ ಪ್ರಗತಿ ತಾನಾಗೆ ಬರುತ್ತೆ. ನಮಗೆ ಕೆಲಸಕ್ಕೆ ಬಾರವು, ನಮಗೆ ಅನಾವಶ್ಯಕವಾದವುಗಳನ್ನು ಸಹ ನಾವು ನೋಡಕೂಡದು, ಕೇಳಕೂಡದು, ಮಾತನಾಡ. ಪತ್ರಿಜಿ ಅವರು ಅದನ್ನೇ ಹೇಳ್ತಾರೆ. ಇಲ್ಲಿ ಕೆಲವು ಮಾಸ್ಟರ್ಸ್ ಧ್ಯಾನದ ಜೊತೆಗೆ ಧ್ಯಾನದ ಹಿಂದಿನ ಪದಕ್ಕೆ ನಮೂನೆ ಪದಗಳನ್ನ ಸೇರ್ಸೋದು. ಹೌದಲ್ವೇ? ಸಂಕಲ್ಪ ಧ್ಯಾನ ಅಂತ, ಮತ್ತೆ ಇನ್ನೊಂದ್ ಧ್ಯಾನ ಅಂತ, ಮತ್ತೊಂದ್ ಧ್ಯಾನ ಅಂತ, ಜಪ ಧ್ಯಾನ ಅಂತ ಏನೇನೋ ಸೇರ್ಸ್ಕೊಂತ ಇರ್ತಾರೆ. ಹೌದಲ್ವಾ? ಧ್ಯಾನ ಇರೋದು ಒಂದೇ, ಆನಾಪಾನಸತಿ ಅಷ್ಟೇ. ಧ್ಯಾನ ಅಂದ್ರೆ ಮೇನು. ಧ್ಯಾನ ಅಂದ್ರೆ ನಿರ್ವಿಷಯ ಮನ. ಧ್ಯಾನ ಅಂದ್ರೇನೆ ಅದು. ಅಂದ್ರೆ ವಿಷಯ ವಿಚಾರಗಳನ್ನು ಇಲ್ಲಾರ್ದಂಗ ಮಾಡ್ಕೊಳ್ರಿ, ರಹಿತ ಮಾಡ್ಕೊಳ್ರಿ. ಆತರ ರಹಿತ ಮಾಡ್ಕೊಳ್ರಿ ಅಂತ ಇರೋದು. ಅದಕ್ಕೆ ಒಂದು ಪದ್ಧತಿ ಇದು, ಉಸಿರಿನ ಮೇಲೆ ಗಮನ. ನಿಮಗೆ ಏನಾದ್ರೂ ಆಲೋಚನಾ ರಹಿತ ಸ್ಥಿತಿನೇ ಇದ್ದಾಗ ಇನ್ನು ಉಸಿರನ್ನು ಗಮನಿಸೋದು ಬೇಕಾಗಿಲ್ಲ. ತಾನಾಗೆ ಅದ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನೀವು ಜೊತೆ ಆಗ್ಬಿಟ್ಟಿರ್ತೀರಿ. ಅದಕ್ಕೆ ಪತ್ರಿಜಿ ಹೇಳ್ತಾರ, ನಾವೇನ್ ಮಾಡ್ತೀವಿ, ಸಂಗೀತ ಧ್ಯಾನ ಹಿಂಗೆಲ್ಲ ಸೇರಿಸ್ತೀವಿ. ಒಟ್ಟು ಧ್ಯಾನದ ಹಿಂದಕ್ಕೊಂದು ಪದ, ಇನ್ನೊಂದು ಧ್ಯಾನ, ಗೂಢಾಕೇಶ ಧ್ಯಾನ ಅಂತ, ಇನ್ನೊಂದು ಕತೆ ಧ್ಯಾನ ಅಂತ, ಡ್ಯಾನ್ಸ್ ಧ್ಯಾನ, ಟೀ ಕುಡಿತಾ ಧ್ಯಾನ, ಏನೋ ಒಂದ್ 108 ಪದಗಳ ಧ್ಯಾನ. ಸರಿಯಾದವುಗಳಲ್ಲ ಧ್ಯಾನಗಳು. 108 ಕಥೆಗಳು, 1008 ಪದ್ಧತಿಗಳು, ಏನೇನೋ ಹೇಳುತ್ತೆ. ಆದ್ರೆ ಸರಿಯಾದ ಧ್ಯಾನ ಅಂದ್ರೆ, ಯಾಕಂದ್ರೆ ಉಸಿರ ಈಸಿ ನಮ್ಗೆ. ಇದನ್ನೇ ನಾವು ಕ್ರಿಯಾಯೋಗ ಅಂತ ಕರಿತೀವಿ, ಇದನ್ನೇ ನಾವು ಸುಖಮಯ ಪ್ರಾಣಾಯಾಮ ಅಂತ ಕರಿತೀವಿ, ಇದನ್ನೇ ನಾವು ರಾಜಯೋಗ ಅಂತ ಕರಿತೀವಿ. ಇಲ್ಲಿವರೆಗೂ ಬರ್ಬೇಕಂದ್ರೆ ಏನೆಲ್ಲಾ ಮಾಡ್ಬೇಕು.
ಏನೆಲ್ಲ ಮಾಡಿದಾಗ ಒಬ್ರಿಗೆ ಅವಶ್ಯಕ ಆಗಿರೋದು ಇನ್ನೊಬ್ರಿಗೆ ಅದು ಅನಾವಶ್ಯಕ. ಹೌದಲ್ಲ? ಕೋಟಿ ಪೂಜಾ ಸಮಂ ಸ್ತೋತ್ರಂ, ಕೋಟಿ ಸ್ತೋತ್ರ ಸಮಂ ಜಪಃ, ಜಪಕೋಟಿ ಸಮೋ ಧ್ಯಾನ, ಧ್ಯಾನ ಕೋಟಿ ಸಮೋಲಯಃ. ಕೋಟಿ ಪೂಜೆಗಳು ಮಾಡೋರ್ಗಿರುತ್ತೆ. ಸಮಂ ಸ್ತೋತ್ರ, ಸ್ತೋತ್ರ ಹೇಳ್ಕೊಳ್ಳೋರ್ಗೆ ಪೂಜೆಗಳು ಗದ್ದಲ. ಅದು ಅವ್ರು ಹೇಳ್ಕೊಂತಿರ್ತಾರೆ, ಈ ಕೈ ಅಲಗಾಡ್ಸು, ಕಾಲ್ ಅಲಗಾಡ್ಸು, ಅಲ್ಲಿ ತಿರುಗು, ಇಲ್ಲಿ ತಿರುಗು, ಏನೋ ಒಂದ್ ಹೇಳ್ತಾ ಇರೋದು, ಹೇಳೋದ್ ಮಾತ್ರ ಒಂದಿಷ್ಟು ಸ್ತೋತ್ರಗಳು ಹೇಳ್ಕೊಂತಾರೆ. ಅದೇ ಸ್ತೋತ್ರ ಕೋಟಿ ಸಮಂ ಜಪಃ, ಜಪಗಳು ಕುಂತಲ್ಲೇ ಹಿಂಗ್ ಮಾಡ್ಕೊಳ್ಳೋದು, ಅಥವಾ ಅದು ಇಲ್ಲಾರ್ದಂಗ ಸುಮ್ನೆ ಮಾನಸಿಕ ಜಪ, ಅಥವಾ ಬಾಯಿ ಬಿಟ್ಟು ಹಿಂಗೆ ಬಾಯಿಂದ ಉಚ್ಚಾರ ಮಾಡೋದು, ಅಥವಾ ತುಟಿಗಳು ಮಾತ್ರ ಅಲಗಾಡ್ತಾರೆ, ದೇಹ ನಂಗೆ ಕುಂದರ್ಸಿರ್ತಾರೆ ನೋಡಿ. ಅಂತವ್ರಗ ಸ್ತೋತ್ರ ಹೇಳ್ಕೋಬೇಕಂದ್ರು ದೊಡ್ಡ ಕಥೆ. ಅವ್ರಿಗದ ಅನಾವಶ್ಯಕ ನೋಡ್ರಿ, ಅವ್ರಿಗ ಅವಶ್ಯಕ, ಇವ್ರಿಗ ಅನಾವಶ್ಯಕ. ಜಪಕೋಟಿ ಸಮೋ ಧ್ಯಾನ, ಜಪಾನು ಮಾಡಿ ಮಾಡಿ ಧ್ಯಾನಕ್ಕೆ ಬಂದವ್ರಿಗಂತೂ ಅಬ್ಬ, ಸುಮ್ಮನೆ ನಮ್ಮೊಳಗ್ ನಾವು ಹೋಗೋಣ, ಬಾಯ ಮುಚ್ಚಿಬಿಡ್ಬೇಕು. ಅಂದ್ರೆ ಇಷ್ಟು ದಿವಸ ಇದು ಅವಶ್ಯಕಿತ್ತು, ಗೊತ್ತಿಲ್ಲ ಅಲ್ಲ ನಮ್ಗೆ. ಯಾವ್ದಾದ್ರು ಒಂದು ಹೊಸದು ಕಲಿಯೋವರೆಗೂ ಈ ಹಳೆವು ಏನ್ ಮಾಡ್ಬೋ, ಅದೇ ಅಲ್ಲಿವರೆಗೂ ನಮ್ಗೆ ಅದೇ ಗಟ್ಟಿ ಅಂತಾರಲ್ಲ, ಇನ್ನೇನು ಮಾಡಕ್ ಆಗಲ್ಲ, ಇಲ್ಲ ಅಂತೀವಲ್ಲ, ಅದೇ ಮಾಡ್ತೀವಿ. ಯಾಕಂದ್ರೆ ನಾವ್ ಇನ್ನ ಅಲ್ಲೇ ಇರ್ತೀವಿ, ಆ ಸ್ಥಿತಿಗಳಿರುತ್ತೆ. ನಮ್ಗ್ ಕಲ್ಸ್ಕೊಟ್ಟವ್ರು ಅಷ್ಟೇ, ಅದೇ ನಮಗ್ ಗೊತ್ತಿರೋದು. ನಮ್ಮ ಆತ್ಮದೊಳಗೆ ಇನ್ನ ಇಂಪ್ರೂವ್ಮೆಂಟ್ ಇದ್ರೆ ನಮಗ್ ಗೊತ್ತಾಗಲ್ಲ ನೋಡ್ರಿ, ಯಾರನ್ನ ಬಂದು ಹೇಳೋರು, ಅಥವಾ ನಮಗ್ ನಾವೇ ಕಂಡುಕೋಬೇಕು, ರಿಸರ್ಚ್ ನಮಗ್ ನಾವೇ. ಆ ಧ್ಯಾನಕ್ಕೆ ಬಂದ ಮೇಲೆ ಎಷ್ಟು 108 ಕಥೆಗಳು, 1008 ಕತೆ. ಈ ಶ್ವಾಸ ಪದ್ಧತಿಗಳೇ ಕುಪ್ಪೆ, ಇಷ್ಟು ನಮೂನೆ. ಉಸಿರು ಎಳ್ಕೊಳ್ರಿ, ಉಸಿರು ಬಿಡ್ರಿ, ಅಮ್ಮ ಅದೆಷ್ಟು ಟಫ್. ಅವು ಮಾಡೋರ್ಗೆ ಇವತ್ತಿಗೆ ಪ್ರಾಣಾಯಾಮ ಅಂದ್ರೆ ಇಷ್ಟವಾಗಿ ಮಾಡ್ಕೊಂಡು, ಆನಾಪಾನಸತಿ ಬಂದ ಮೇಲೆ ಪ್ರಾಣಾಯಾಮದ ಕತೆಗಂತೂ ದೊಡ್ಡ ನಮಸ್ಕಾರ ಇಟ್ಟಿರ್ತೀವಿ. ಎಕ್ಸಸೈಸ್ ಮಾಡೋರು ಎಷ್ಟು ಎಕ್ಸಸೈಸ್, ಧ್ಯಾನದಲ್ಲೇ ಎಕ್ಸಸೈಸ್ ಆಗುತ್ತೆ ಅದನ್ನ ನಾವ್ ಎಷ್ಟು ನೋಡಿದೀವೋ. ಇವಾಗಂತೂ ನಾವ್ ಧ್ಯಾನಕ್ ಕುಂತಿರ್ತೀವಿ ಅಷ್ಟೇ, ಆ ಶರೀರ ಎಲ್ಲೆಲ್ಲ ಅಲಗಾಡ್ತದೋ ಏನ್ ಎಲ್ಲಿ ತಿರುಗಿಸ್ತದ. ಇಲ್ಲಿವರೆಗೂ ನಾವ್ ಅಂತ ಎಕ್ಸಸೈಸೇ ಮಾಡಿರೋದಿಲ್ಲ. ಕುತ್ತಿಗೆ ಇಲ್ಲಿವರೆಗೂ ತಿರುಗ್ತದ ಇಷ್ಟೇ, ಅದ್ ಎಲ್ಲಿವರೆಗೂ ಹೋಗುತ್ತೋ ಗೊತ್ತೇ ಆಗೋದಿಲ್ಲ. ಸೊಂಟ ಹೆಂಗ್ ತಿರುಗ್ತದ ಗೊತ್ತಿರೋದಿಲ್ಲ. ಅಂದ್ರೆ ಎಲ್ಲೆಲ್ಲಿ ನೋವುಗಳು ಹಿಡ್ಕೊಂಡಿದಾವ್, ಕಾಯಾನುಪಸ್ಸನದಲ್ಲೇ ಅಷ್ಟ್ ಎಕ್ಸಸೈಸ್ ನೋಡ್ರಿ. ಕಾಯಾನುಪಸ್ಸನ ಅಂದ್ರೆ ದೇಹದ ಜೊತೆ ಇರೋದು ಅಷ್ಟೇ, ದೇಹದ ಜೊತೆ ಎಕ್ಸಸೈಸ್ ಮಾಡ್ತೀವಲ್ಲ. ಆದ್ರೆ ಧ್ಯಾನ ಕುಂತಾಗ್ಲೂನು ಎಷ್ಟು ಕಾಯಾನುಪಸ್ಸ. ಕೆಲವ್ರಂತೂ ಧ್ಯಾನ ಕುಂತ್ರ ಮಲ್ಕೊಂಡೇ ಆದ್ರೆ ಧ್ಯಾನದಲ್ಲೇ ಇರ್ತಾರ ಅವ್ರು. ಅದ್ ಶರೀರ ಸಪೋರ್ಟ್ ಮಾಡದೆ ಮಲ್ಕೊಂಡ್ಬಿಡ್ತಾರೆ, ತಿರ್ಗಾಡ್ತಿರ್ತಾರ ಮನೆ ಎಲ್ಲ ಮಲ್ಕೊಂಡೆ, ಉರುಳ್ತಾ ಇರ್ತಾರೆ, ಪಿರಮಿಡ್ ಎಲ್ಲ ಉರುಳ್ಕೊಂತ ಹೋಗ್ತಾರೆ. ಉರುಳು ಸೇವೆ ಮಾಡ್ತಾರಲ್ವಾ ದೇವಾಲಯಗಳೆಲ್ಲ, ಅವ್ರು ಗೊತ್ತಿದ್ದು ಮಾಡ್ತಾರೆ. ಇಲ್ಲಿ ಇದನ್ನು ಮಲ್ಕೊಂಡ್ಬಿಟ್ಟು ಹಂಗೆ ತಿರ್ಗಾಡ್ತಿರ್ತಾರ. ನಮ್ಗೆ ಏನಪ್ಪಾ ಇವ್ರು ಅಂತ ನಗು ಬರ್ತಾ ಇರ್ತಲ್ಲ. ಕೆಲವ್ರ್ ನಗು ಬರುತ್ತೆ, ಕೆಲವ್ರಿಗೆ ಏನ್ ಅನ್ಸೋದಿಲ್ಲ, ಅವ್ ಹಂಗೆ ಇರ್ತಾವ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಜ್ಞಾನ ತಿಳ್ಕೊಂಡ್ಮೇಲೆ ಅವ್ರ ಸ್ಥಿತಿ ಅವ್ರದ್ದು, ಇವ್ರ ಸ್ಥಿತಿ. ಅದ್ರ ಸ್ಥಿತಿ ಯಾವಾಗ ಒಂದೇ ಇರಲ್ಲ, ಬದಲಾವಣೆ ಆಗ್ತಾ ಇರ್ತಾರೆ. ನಮ್ಮನ್ ನೋಡ್ಕೊಂಡ್ ನಮ್ಗೆ ನಗು ಬರ್ತಾರೆ, ಆಮೇಲೆ ಕುಂದಿರ್ತಾರೆ ನೋಡ್ರಿ. ಕಾಯಾನುಪಸ್ಸನ ಇವೆಲ್ಲ ಆಗೋಗ್ಬಿಟ್ಟ. ಕೆಲವು ನೇರವಾಗಿ ಕುತ್ಕೊಳ್ರಿ, ನೇರವಾಗಿ ಎಲ್ಲರೂ ಎಲ್ಲಿ ಕೂಡುತ್ತಾರೆ, ಯಾವಾಗೋ ಹಿಂಗ್ ಇಳಿಸ್ಬಿಟ್ಟಿರ್ತಾರೆ ದೇಹನ, ತಲೆ ಬಾಗ್ತಾ ಇರುತ್ತೆ. ನೀವ್ ನಿಂದ್ರಿಸ್ಬೇಕಂತ ಪ್ರಯತ್ನ ಮಾಡ್ತಿರೋದ್ ನಿಂದ್ರದಿಲ್ಲ. ಅವಾಗ ನೀವ್ ಆತರ ನಿಂದ್ರಸಕ್ ಹೋಗ್ಬಾರ್ದು. ಸರಿಯಾದ ಜ್ಞಾನ ಅನ್ನೋದು ತಿಳ್ಕೊಂಡವ್ರು ಸುಮ್ಮನೆ ಕೈ ಕಟ್ಟಿ, ಕಾಲ್ ಕಟ್ಟಿ, ಕಣ್ಣು ಮುಚ್ಚಿ, ಬಾಯಿ ಮುಚ್ಚಿ ಕುತ್ಕೊಂಡ್ಬಿಡ್ತಾರ, ಆಯ್ತು. ಯಾಕಂದ್ರೆ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಎಲ್ಲರಿಗೂ ಒಂದೇ ಕ್ಲಾಸ್ ಇರುತ್ತೆ. ಕೂಡ್ರಿ, ಈ ತರ ನೇರವಾಗಿ ಕೂಡ್ರಿ ಅಂತ ಹೇಳಿ, ಅದು ತಪ್ಪಲ್ಲ, ಅದು ಕರೆಕ್ಟ್. ಅದು ಕುತ್ಕೊಳ್ರಿ ಅಂತ ಹೇಳ್ತಾರೆ, ಕುತ್ಕೋಬೇಕು ಆಕ್ಚುಲಿ. ಆಗಿಲ್ಲ ಅಂದಾಗ ಏನ್ ಮಾಡ್ತೀರಾ? ಇಲ್ಲ, ಯಾಕಂದ್ರೆ ಶರೀರ ಅಲ್ಲ ಅಲ್ವೇ, ನಾವಂದ್ರೆ ಶರೀರ ಅಲ್ಲ ಅಲ್ವ. ಮತ್ತ ಅದ್ ತಾನಾಗಿ ನೋಡ್ಕೊಳ್ಳುತ್ತೆ, ಶರೀರ ಹೆಂಗನ ಇರ್ಲಿ.
ನೀವು ಕುಂದ್ರೋವರೆಗೆ ನಿಮ್ದು ಜವಾಬ್ದಾರಿ. ಅದ್ ತಾನಾಗಿ ಕರ್ಕೊಂಡು ಹೋಗುತ್ತೆ. ಧ್ಯಾನ ಅನ್ನೋದು ಮಾಡೋದಲ್ಲ, ಅದಾಗದು ನೋಡಿ. ಆಮೇಲೆ ಈ ಮಾತುಗಳೆಲ್ಲ ನಮ್ಗೆ ಕಿವಿ ಮುಚ್ಕೋಬೇಕನ್ಸುತ್ತೆ. ಪತ್ರಿ ಸಾರ್ ಹೇಳಿರೋದು ಅದಕ್ಕೆ ಆಚಾರ್ಯ ಸಾಂಗತ್ಯ ಅನ್ನೋದು. ಪಿರಮಿಡ್ 4 ಕೋತಿಗಳ ಕಥೆ, ಇದು ಪತ್ರಿಜಿ ಕಾನ್ಸೆಪ್ಟ್. ಅವಾಗ ಆಚಾರ್ಯರು ಹೇಳಿರ್ತಾರೆ, ಅವ್ರ ಏನನ ಹೇಳಿ, ಅವು ಕೇಳ್ತಾ ಇದ್ದಾಗ ನಮಗೆ ಆ ಡೌಟ್ ಬರ್ಬೇಕು, ನಾವ್ ಈ ತರ ಕೂತ್ಕೋಬಾರ್ದ ಅಂತ. ಗುರುಗಳು ಹೇಳಿದಾರ ಇಲ್ಲ, ಶರೀರ ಹೆಂಗನ ಇರ್ಲಿ, ನೀವು ಕುಂದರ್ಸಿದೀರ, ಅದ್ ಹೆಂಗನ ಅಲಗಾಡ್ಲಿ, ತಿರ್ಗಾಡ್ಲಿ, ಇನ್ನೊಂದ್ ಮಾಡ್ಲಿ, ಮತ್ತೊಂದ್ ನೀವು ಕೂಡ್ರಿ, ಅದಷ್ಟು ಕದೆ ಮತ್ತೆ ಸೆಟ್ರೇಟ್ ಆಗಿ ಮಾಡಿರೋ ಪಾಪಗಳೆಲ್ಲ ಒಳಗಡೆನೆ ಇರುತ್ತಲ್ವೇ, ಅದು ಒಂದೊಂದ್ ಟೈಮ್ಗೂ ಸಂಚಿತ ಹೊರಗ್ ಬರ್ತಾನೆ ಇರುತ್ತೆ. ಧ್ಯಾನಂ ಸರ್ವರೋಗ ನಿವಾರಣೆ ಅಂತ. ಸರ್ವ ರೋಗ ಅಂತ ಸರ್ವ ಎಲ್ಲಿರುತ್ತೆ, ಇನ್ನ ಎಷ್ಟೊಂದ್ ಇರ್ತಾವೋ ಯಾರಿಗ್ ಗೊತ್ತು, ಎಲ್ಲಿ ಇರ್ತಾವೋ ಗೊತ್ತಿಲ್ಲ, ಅಸಲು ಆಗೋಗ್ಯದೋ ಇಲ್ಲೋ ಅಂತ ಗೊತ್ತಿಲ್ಲ. ಹೌದಾ ಇಲ್ಲ? ಅದು ಯಾವ ಸ್ಟೇಜ್ನಾಗಿದ್ ನಮ್ಗೇನ್ ಗೊತ್ತಿರಲ್ಲ. ಅವು ಬರ್ತಿರ್ತಾವ ಹೋಗ್ತಿರ್ತಾವ, ಬರ್ತಿರ್ತಾವ ಹೋಗ್ತಿರ್ತಾವ. ರೋಗ ನಿವಾರಣೆ ಅದ್ ಹೋಗೋವರ್ಗು ಮತ್ತೆ ಹುಟ್ಟು ಸಾವು ಇರ್ಬೇಕಲ್ಲ. ಬರ್ಬೇಕು ಹೋಗ್ಬೇಕು, ಇಲ್ಲಿ ಕಟ್ಕೊಂಡಿರೋದು ಇಲ್ಲೇ ಕಳ್ಕೋಬೇಕು. ಎಲ್ಲಿ ಬೀಳ್ಸಕೊಂಡಿರ್ತೀವಿ ಅಲ್ಲೇ ಹುಡ್ಕಬೇಕು ನಾವು. ದೇಹದಲ್ಲಿ ಬಿದ್ದ ಮೇಲೆ ಇಷ್ಟೆಲ್ಲ ಕಥೆಗಳು, ಕಾರ್ಪಣ್ಯಗಳೆಲ್ಲ ಇಟ್ಕೊಂಡವ್ರು ನಾವು ಇಲ್ಲಿ ಬಂದೆ ಅದನ್ನ ನಿವಾರಣೋಪಾಯಗಳೆಲ್ಲ ಕಂಡುಕೊಂಡು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಅಲ್ಲೇನಿರ, ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುತ್ತಾನೆ, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲಲಾರ. ಇದಕ್ಕೆ ಗುರುಗಳು ಆಚಾರ್ಯ ಸಾಂಗತ್ಯನ ಯಾವಾಗ್ಲೂ ಹೇಳ್ತಾನೆ ಇರ್ರಿ. ಇಲ್ಲ ಅಂದ್ರೆ ಸೆಕೆಂಡ್ಗಳಲ್ಲಿ ಅವ್ರು ಹೇಳಿದ್ ಮಾತು, ಇವ್ರು ಹೇಳಿದ್ ಅವ್ರಿಗೆ ತಕ್ಕಂತೆ ಹೇಳ್ತಾರೆ. ಅವ್ರಿಗೆ ಗೊತ್ತಿದ್ ಕ್ಲಾಸ್ ಯಾವಾಗ್ಲೂ ಜನರಲ್ ಕ್ಲಾಸ್ ಇರುತ್ತೆ, ಜನರಲ್ ಆಗಿರುತ್ತೆ ಅಷ್ಟೇ. ಎಲ್ಲರಿಗೂ ಒಂದೇ ಹೇಳ್ತಾರೆ. ಅದ್ರ ಮೇಲೆ ಅವ್ರವ್ರ ಸ್ಥಿತಿಗಳಷ್ಟೇ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಅನುಭವ ಜ್ಞಾನ ಅಂದ್ರೆ ಅದೇ, ಒಬ್ಬೊಬ್ರದ್ದು ಒಂದೊಂದ್ ರೀತಿ. ನೀನ್ ಇಂಪ್ಲಿಮೆಂಟ್ ಮಾಡಿತ್ತಲ್ಲ, ನಿಂಗೇನ್ ಅನ್ಸುತ್ತೆ, ನಿಂಗೇನ್ ಅನ್ಸುತ್ತೆ. ಅದಕ್ಕೆ ಆತ್ಮಜ್ಞಾನ ತಿಳ್ಕೋಬೇಕು. ಆತ್ಮಜ್ಞಾನ ಶಿಕ್ಷಣ ಶಿಬಿರ ಅವ್ರು ವೀರರಾಘವ್ ಅವ್ರು ತಟವರ್ತಿ ಸರ್ ಅವ್ರ ತೆಲುಗ್ನಾಗ ಅವ್ರು ಮಾಡ್ತಿರ್ತಾರೆ, ಆತ್ಮಜ್ಞಾನ ಶಿಕ್ಷಣ ಶಿಬಿರ. ಪತ್ರಿಜಿ ಕಾನ್ಸೆಪ್ಟ್ಗಳಲ್ಲಿ ಭಗವದ್ಗೀತೆನಲ್ಲಿ ಹೇಳ್ಬೇಕಾದಾಗ ಎಷ್ಟು ಗೀತೆಗಳದೆಲ್ಲ ಹೇಳ್ತಾ ಇರ್ತಾರೆ ಸಾರ್, ಅದನ್ನೇ ಹೇಳ್ತಾರೆ. ನನಗ ಶ್ಲೋಕ ನೆನಪಿಲ್ಲ ಆಗ್ಲಿ, ಅದು ಹೇಳೋದೇ. ನೀವು ನೇರವಾಗಿ ಕುತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರಲ್ವೇ, ಅದ್ರಲ್ಲಿ ಹಂಗೇನಿಲ್ಲ ನೋಡ್ರಿ ಅಷ್ಟೇ. ಅದ್ ತಾನಾಗೆ ಏನಾಗ್ಬೇಕಾಗತ್ತೆ. ಆ ಮಾತುಗಳೆಲ್ಲ ಕೇಳಿದಾಗ ಏನ್ ಅನ್ನಿಸ್ತಾ ಇರುತ್ತೆ, ಸಂಗೀತ ಧ್ಯಾನ ಅಂತ ಹೇಳುತ್ತೆ. ಸಂಗೀತನು ಕೇಳಬೇಡ್ರಿ ಅಂತಾರೆ. ಯಾಕೆ ಸಂಗೀತ ಕೇಳಬೇಕು? ಗುರುಗಳು ಯಾಕೆ ಸಂಗೀತ ತಗೊಂಡ್ ಬಂದ್ರು? ಈ ಕಿವಿಗಳನ್ನ ಮುಚ್ಚಕ್ಕಾಗಲ್ಲ, ಹೌದಲ್ವೇ? ಸಂಗೀತ ಬೇಡ ಅನ್ಕೊಂಡವ್ರಿಗೆ ಈಸಿ. ಪ್ರಕೃತಿನಲ್ಲೋ ಕುತ್ಕೊಂಡ್ಬಿಟ್ರೆ ಅಥವಾ ಪಿರಮಿಡ್ ನಲ್ಲೋ ಮನೆನಲ್ಲೋ ಸಂಗೀತ ಹಾಕೊಳ್ಳೋದ್ ಬೇಕಾಗಿಲ್ಲ, ಅವಾಗ ಆರಾಮಾಗಿ ಕುಂದಿರ್ಬೋದು. ಅವಾಗೆ ನಮ್ಮೊಳಗ್ ನಾವ್ ಹೋಗಕ್ ಈಸಿ ಆಗಲ್ಲ. ಆದ್ರೆ 99% ಜನ ಬಹಳ ಒದ್ದಾಡ್ತಾ ಇರ್ತಾರಲ್ವೇ. ಈ ಸಂಗೀತ ಅನ್ನೋದ್ ಇಟ್ಟಾಗ ಏನಾಗ್ಬಿಡುತ್ತೆ, ಎಲ್ಲೆಲ್ಲಿಗೋ ಹೋಗೋದು, ಏನೇನೋ ಕೆಲ್ಸಕ್ ಬರ್ಲಾರ್ದು ಕೇಳೋದು ಮಾಡೋದಕ್ಕಲ್ಲ, ಎಲ್ಲ ಹೋಗಿ ಕೊನೆಗ ಒಂದ್ ಕಡೆ ಅದು ಆ ಸಂಗೀತ ಅನ್ನೋದು ಒಂದು ನಾಡಿಗಳನ್ನ ಶುದ್ಧಿ ಮಾಡ್ಕೊಂತ ಅದಷ್ಟಕ್ಕದೆ ಆ ಸಪ್ತ ಸ್ವರಗಳಿರುತ್ತಲ್ವೇ, ಅದು ಶುದ್ಧಿ ಮಾಡ್ಕೊಂತ ಅದು ಮೇಲಕ್ಕೆ ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗತ್ತೆ. ಅದೇ ಧ್ಯಾನ ಅಂದ್ರೆ ನಿರ್ವಿಷಯ ಮನಃ, ಮನಸ್ಸನ್ನ ಖಾಲಿ ಮಾಡೋದೇ ಧ್ಯಾನ. ನೀವು ಸಂಗೀತ ಒಂದೇ ಕೇಳ್ಕೊಂತಿದ್ರೆ ಅಲ್ಲೇ ಇದ್ದು ಬಿಡುತ್ತೆ. ಆದ್ರೆ ಉಸಿರಿನ ಮೇಲೆ ಗಮನ. ಸಂಗೀತ ಅಂದ್ರೆ ಇಲ್ಲಿ ಏನಂದ್ರದೆ ಕೇಳಕ್ಕಿಂತ ಮಾಡಕ್ಕಿಂತ ಅಲ್ಲಿಡೋದು. ನಾವು ಉಸಿರಿನ ಮೇಲೆ ಗಮನ ಇಟ್ರೆ ಆ ಸಂಗೀತ ಕೂಡ ನಮ್ಗ ಎಲ್ಲೋಗಿರ್ತದ ನಮ್ಗ್ ಗೊತ್ತೇ ಆಗಿರೋದಿಲ್ಲ, ಡೀಪ್ ನಲ್ಲಿ ಹೋದಾಗ. ಹೌದಲ್ಲ? ಪ್ರತಿ ಸಾರ್ತಿನೂ ಡೀಪ್ ನಾಗೆ ಹೋಗ್ತಿವಿ ನಾವು. ಅನಾವಶ್ಯಕವಾಗಿರೋ ಬರ್ತಿರ್ತಾವ ತಲೆ ಒಳಗಡೆ ಅಂತ ಹೇಳ್ಬಿಟ್ಟು ಅದ್ರಾಗ ಯಾಕೆ ಇಡೋದು, ಮತ್ತೆ ನಮ್ಮನ್ನ ನಾವೇ ಬುರ್ದೆ ನಮ್ಮ ಮೈ ಮೇಲೆ ನಾವೇ ಎರಚ್ಕೊಳ್ಳೋದು ಯಾಕ ಅಂತೇಳಿ ನಾವು ಮ್ಯೂಸಿಕ್, ಇಡೀ ದಿನ ಮ್ಯೂಸಿಕ್ ಅಥವಾ ಈ PMCಗಳದು ಈ ಸ್ಟೋರಿ ಇವೇ ಕೇಳ್ತಾ ಇದ್ರೆ ಏನಾಗುತ್ತೆ, ಸುಮ್ಮನೆ ಕೆಲ್ಸಕ್ ಬರ್ಲಾರ್ದು ಹೋಗಿ ಅವು ಇವು ಇನ್ನ ರೋಗಗಳ ತಂದುಕೊಳ್ಳಕ್ಕಿಂತ ಆರಾಮಾಗಿ ಇದ್ದು ಶಾಂತವಾಗಿ ಇಟ್ಕೊಂಡು ಅವೇ ಕೇಳ್ತಾ ಇದ್ರೆ
ಉಲ್ಲಾಸವಾಗಿರುತ್ತೆ ಅನ್ನೋದು ಒಂದು. ಆದ್ರೂ ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ. ಇದರಲ್ಲಿ ಬರೋದು PSSM ನಲ್ಲಿ ಅಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ. ಅನಾವಶ್ಯಕವಾಗಿರುವವುಗಳನ್ನೆಲ್ಲ ಇತರರಿಗೆ ಕೆಲಸಕ್ಕೆ ಬಾರವುಗಳು ನೋಡಿ. ಇಷ್ಟೊತ್ತು ಏನ್ ತಿಳ್ಕೊಂಡ್ವಿ? ಕೆಲಸಕ್ಕೆ ಬಾರವು ಮತ್ತು ಅನಾವಶ್ಯಕವಾಗಿದ್ದವುಗಳನ್ನು ಸಹ ನಾವು ನೋಡ್ಕೂಡುದು, ಕೇಳ್ಕೂಡುದು, ಮಾತನಾಡ್ಕೂಡುದು. ಇಷ್ಟ ಆಯ್ತು. ಇವಾಗ ಇತರರಿಗೂ ಕೆಲಸಕ್ಕೆ ಬಾರದವುಗಳು ಅವು ಯಾರಿಗ್ ಗೊತ್ತಾಗ್ತದೆ? ಆದ್ರೆ ನಮ್ಗ್ ಗೊತ್ತಾಗ್ತದೆ. ಎಲ್ಲ ತಿಳ್ಕೊಂತೀವಿ, ಮೆಲ್ಲಕ್ ಗೊತ್ತಾಗ್ತದೆ. ಇತರರಿಗೆ ಕೆಲಸಕ್ಕೆ ಬಾರದವುಗಳು, ಇತರರಿಗೆ ಅನಾವಶ್ಯಕವಾದವುಗಳು ಸಹ ನಾವು. ಇತರರಿಗೆ ಅನಾವಶ್ಯಕ ಅಂದ ಮೇಲೆ ನಾವು ಅದನ್ನ ನೋಡಬಾರ್ದು, ಕೇಳಬಾರ್ದು, ಮಾತನಾಡ. ಅವ್ರಿಗೆ ಬೇಕಿಲ್ಲ ನಮ್ಗೆ. ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಅವ್ರ ಮಾತು ಕೇಳ್ಬೇಕು, ಇವ್ರ ಮಾತು ಕೇಳ್ಬೇಕು, ಅಥವಾ ಗಂಡ ಹೆಂಡತಿ ಮಾತಾಡ್ಕೋಬೇಕು. ಅಯ್ಯೋ ಕುತ್ಕೊಳ್ರಿ, ಮಾತೇ ಇರೋದಿಲ್ಲ, ಕತೆಗಳು ಹೇಳ. ನಮಗ ಮೌನ ಬೇಕಂದಾಗ ಅವ್ರು ಮಾತು ಚಾಲು ಮಾಡ್ತಾರೆ. ಅವಾಗ ನಮ್ಗ ಅದ ಅನಾವಶ್ಯಕ. ಇಷ್ಟು ದಿವಸ ಮಾತಾಡಂತಿದ್ರಲ್ಲ, ಈಗ ನಾವು ಪರೀಕ್ಷೆಗಳಂದ್ರೆ ಅದೇ. ಇಷ್ಟು ದಿವಸ ನಾವ್ ಮಾತಾಡಂತಿದ್ವಲ್ಲ, ಈಗ ನಾವು ಬಿಟ್ಟು ಬಿಡ್ತೀವಿ ಅಂದ್ರೆ ಅವ್ರು ಚಾಲು. ಅವಾಗ ನಮ್ಗೆ ಕಿವಿ ಮುಚ್ಕೋಬೇಕಂತ. ಯಾಕಂದ್ರೆ ನೀವು ಬದ್ಲಾಗ್ ಹೋಗಿದ್ದೀರ. ಆ ಗಂಡದ ಮಾತೇ ಬೇಡ ಅನ್ಸ್ತ, ಆಕಿ ಹೆಂಡತಿನ ಮಾತೇ ಬೇಡ ಅನ್ಸ್ತ. ಬಗಲ್ ಮನೆ ಕಡೆಗಂತೂ ಇನ್ ತಿರ್ಗಸತ ನೋಡೋದಿಲ್ಲ. ಮನೆಯಿಂದ ಹೊರಗೆ ಹೆಜ್ಜೆ ಇಟ್ರೆ ಯಾರನ್ನ ಕಾಣಿಸಿದ್ರೆ ಒಳಗ್ ಓಡ್ ಬಂದ್ ಬಾಗ್ಲಾಕೊಂಡ್ಬಿಡ್ತಾರೆ. ಈ ತರರಿಗೂ ಬೇಜಾರ್ ಮಾಡ್ಬೋದು. ಈ ತರ ಅವ್ರಿಗೆ ಬೇಕಿಲ್ಲ, ನಮ್ಗೆ ಹಾಕ್ಬೇಕು. ಇತರರಿಗೆ ಕೆಲಸಕ್ಕೆ ಬಾರವುಗಳು, ಇತರರಿಗೆ ಆಗಿರುವವುಗಳು ಸಹ ನಾವು ನೋಡಬಾರದು, ಕೇಳಬಾರದು, ಮಾತನಾಡಬಾರದು. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಸರಿಯಲ್ಲದ್ದು, ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಸರಿಯಲ್ಲದ ದೃಶ್ಯಗಳನ್ನ ನಾವು ನೋಡಬಾರದು. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಅಥವಾ ಉಪಯೋಗವಾಗದೇ ಇರುವ ವಿಷಯಗಳನ್ನ ನಾವು ಕೇಳಬಾರದು. ನೋಡ್ರಿ, ನೋಡಬಾರದಾಯ್ತು, ಈಗ ಕೇಳಬಾರದು. ಅವ್ರದೂನು ಬೇಕಾಗಿಲ್ಲ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೂ ಅದು ಬೇಡ ಅನ್ನಿಸ್ತ್ರಿ. ಇದು ಹೇಳಿದಷ್ಟು ಸುಲಭ ಅಲ್ಲ. ನಮ್ಗಿದ್ ಯಾವ್ದು ಒಳ್ಳೆ, ಯಾವ್ದು ಬೇಕು ಅನ್ನೋದೇ ನಮ್ಗ್ ಗೊತ್ತಿರಲ್ಲ. ಅದೆಲ್ಲ ಗೊತ್ತಾಗ್ಬೇಕಂದ್ರೆ ದಿನ ದಿನ ಕಳೀತಾ, ಅನುಭವ ಜ್ಞಾನ ತಿಳ್ಕೊಂತ, ಸಜ್ಜನ ಸಾಂಗತ್ಯದಲ್ಲಿ ನಮ್ಗೆ ಹೋಗ್ತಾ ಮೆಲ್ಲಕ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಗೆ ಏನ್ ಇಷ್ಟನೋ ಅದು ನಾವು ಮಾಡ್ತಿರ್ತೀವಿ. ಇನ್ನೊಬ್ರು ಮಾಡಿದಾಗ ಅದು ನಮ್ಗೆ ಇವಾಗ ಬೇಕಿಲ್ಲ ಅಂದಾಗ, ಇಷ್ಟು ದಿವಸ ಬೇಕಿತ್ತು, ಇವಾಗ ಬೇಕಿಲ್ಲ ಅಂದ್ರೆ ಬದಲಾವಣೆ ಇಲ್ಲಿ ಬಂದ್ಬಿಟ್ಟಿದೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗವಾಗುವ ಮಾತುಗಳು ಮಾತಾಡಬಾರ್ದು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ನೋಡಬೇಕಾದವುಗಳನ್ನೇ ನೋಡಬೇಕು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಕೇಳಬೇಕಾದವುಗಳನ್ನೇ ಕೇಳಬೇಕು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಮಾತನಾಡಬೇಕಾದವುಗಳನ್ನೇ ಮಾತನಾಡಬೇಕು. ನೋಡಿ, ಇಲ್ಲಿ ಪದಗಳನ್ನ ತಿಳ್ಕೊಬೇಕು ನಾವು. ಇದರಲ್ಲಿ ಒಳ್ಳೇದು ಅನ್ನೋದು ಅವ್ರೇನು ಹೇಳಿಲ್ಲ, ಯಾಕಂದ್ರೆ ಒಳ್ಳೆವ್ ಕಿವಿಗ್ ಬೀಳ್ತಿರ್ತಾವೆ ಅನ್ನೋದು. ಕೆಟ್ಟದ್ದು ಅವು ನಮ್ಗೆ ಉಪಯೋಗ ಇಲ್ಲಾರ್ದು, ನಮಗ ಬೇಕಿಲ್ಲಾರ್ದು, ಅಥವಾ ಕೆಲ್ಸಕ್ಕೆ ಬಾರವುಗಳು. ನೋಡ್ರಿ, ಒಳ್ಳೇದಾಯ್ತು, ಕೆಟ್ಟದ್ದಾಯ್ತು. ಈಗ ನಮಗೆ ಸತ್ಯವಾಕುಗಳು. ಶುಭ ಅಶುಭ ಪರಿತ್ಯಾಗಿ. ಶುಭಾನು ಬಿಡ್ಬೇಕು, ಅಶುಭಾನು. ಒಳ್ಳೆ ಮಾತುಗಳಂತ ಎಷ್ಟು ಮಾತಾಡೋದಪ್ಪ.
ತಿಳ್ಕೊಳ್ರಿ, ನೋಡ್ರಿ. ಒಟ್ಟು ನಮಗ ಬೇಡ ಮೌನ. ಆಗ ನಮ್ಮ ಬಾಯಿಂದ ಏನು ಬರುತ್ತೆ ಅಂದ್ರೆ, ಈ ಅನಾಹತ ಚಕ್ರದಿಂದ ದಾಟಿ ಈ ವಿಶುದ್ಧಿ ಚಕ್ರದಲ್ಲಿರೋವರೆಗೂ ಒಳ್ಳೇದು ಕೆಟ್ಟದ್ದು ಬರ್ತಾರೆ. ಇಲ್ಲಿ ವಿಶೇಷವಾದ ಸುದ್ದಿ ನಡೆದ ಮೇಲೆ ಇಲ್ಲಿ ಸತ್ಯವಾಕ್ಯಗಳು ಬರುತ್ತೆ. ಆ ಸತ್ಯವಾಕ್ಯಗಳನ್ನೇ ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ನೋಡಬೇಕಾದವುಗಳನ್ನೇ ನೋಡಬೇಕು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಕೇಳಬೇಕಾದವುಗಳನ್ನೇ ಕೇಳಬೇಕು. ನಮ್ಗೆ ಇವಾಗ ಯಾವ ಪುರಾಣ ಕಥೆಗಳಾಗ್ಲಿ, ಗುಡಿಗಳಲ್ಲಿ ಓದೆ, ಇನ್ನೊಂದು ಓದೆ, ಅಲ್ಲಿ ನಮ್ಗೆ ಇವಾಗ ಯಾವ ಬೇಡನೆ ಅನ್ನಿಸ್ತಾವ. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಮಾತನಾಡಬೇಕಾದವುಗಳನ್ನೇ ಮಾತನಾಡಬೇಕು. ಬದಲಾವಣೆ ಆಗ್ತವೆ. ಇವಾಗ ಅದೇ ಕಥೆಗಳು ಹೇಳೋದಿಲ್ಲ ನಾವು. ಹೇಳಿದ್ರು ಅದು ಬೇರೆ ರೀತಿನಲ್ಲಿ ಹೇಳಿ, ಧ್ಯಾನಕ್ಕೆ ಸಂಬಂಧಪಟ್ಟ ಮಾರ್ಗದಲ್ಲೇ ಮಾತಾಡ್ತೀವಿ. ಎಲ್ಲರೂ ನೋಡ್ರಿ, ಬಾಯಿ ತೆಗೆದ್ರೆ ನಾವ್ ಇದೇ ಮಾತಾಡ್ತೀವಿ ಅಂತ ಹೇಳೋರು ಎಷ್ಟು, ಎಲ್ಲ PSS ನಾಗ ಬಂದವರೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಎಷ್ಟು ಬದಲಾವಣೆ. ಇತರತ್ರ ಅಧಿಕವಾಗಿ ನೋಡಬಾರದು. ಇತರವುಗಳು ಇತರತ್ರ ಅಧಿಕವಾಗಿ ಕೇಳಬಾರದು. ಇತರತ್ರ ಅಧಿಕವಾಗಿ ಅಸಲು ಇನ್ನೊಬ್ಬರತ್ರ. ಈ ಮೂರು, ಅದಕ್ಕೆ ಇವುಗಳು ನಮ್ಮ ದೊಡ್ಡವರು ನಮಗೆ ಕೊಟ್ಟಿರುವ 3 ಕೋತಿಗಳ ಪೂರ್ಣ ಕತೆ. ಮೂರು ಕೋತಿಗಳ ಪೂರ್ಣ ಕತೆ ನೋಡಿ. ಇವೆಲ್ಲ ಕೇಳ್ತೀವಲ್ಲ, ಒಂದ್ 4 ದಿವಸ ಇಂಪ್ಲಿಮೆಂಟ್ ಮಾಡ್ಬೇಕು ಕನಿಷ್ಠ ನಿಮ್ ಮಕ್ಕಳ ಜೊತೆಗೆ, ಶಾಲೆಗೆ ಹೋಗೋ ಮಕ್ಕಳ ಜೊತೆಗೆ. ಹೇಳಿದ್ದಿ ಹೇಳಿ 1-2-3 ದಿವಸ ಬಿಟ್ಟು ಬಿಡ್ಬೇಕು. ನಾವು ಬಿಟ್ಟು ಬಿಟ್ರಿ ಇನ್ನೊಬ್ರು ಹೇಳಕ್ ಸ್ಟಾರ್ಟ್ ಮಾಡ್ತಾರ. ಬಿಟ್ಟು ನೋಡ್ರಿ, ನೀವ್ ಫ್ರೀ ಆಗ್ತಿರವ. ಅವರು ಹೇಳೋದ್ ಬಿಟ್ಬಿಟ್ರೆ ಮಕ್ಕಳೇ ತಯಾರಾಗ್ತಾರೆ. ಇಷ್ಟ ದಿವ್ಸ ನಮ್ಮ ಅಮ್ಮ ಹೇಳ್ತಿದ್ಲಿ, ಇವತ್ತು ಯಾಕೋ ಹೇಳೋದ್ ಬಿಟ್ಬಿಟ್ಟಿದೆ. ಅವ್ರಿಗೆ ಕಲಿಸ್ಬೇಕು. ಸ್ವಲ್ಪ ದಿವಸ ಏನಾಗೋದಿಲ್ಲ. ಸಣ್ಣ ಮಕ್ಕಳ ತಾಯಂದ್ರೆ ಇವಾಗ್ಲೇ ಎಲ್ಲ ಮುಗ್ದೋಗಿರಲ್ಲ ನೋಡಮ್ಮ. ಅವ್ರಿಗೆ ಪ್ರಯತ್ನ ಕೊಡ್ಬೇಕು. ಹೇಳ್ರಿ ಬಿಡ್ರಿ, ಹೇಳ್ರಿ ಬಿಡ್ರಿ, ನೋಡಮ್ಮ ಹೆಂಗ್ ಬರುತ್ತೆ. ನಿಮ್ಮನ್ನ ನೀವೇ ಬದಲಾವಣೆ ನಿಮ್ಮೊಳಗ್ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ. ಯೋಗಿಗಳು ಹುಟ್ಟಿದ್ದವರು ಜಾಸ್ತಿ ಊಟಗಳು ಮಾಡೋದಿಲ್ಲ. ಸಣ್ಣ ಹುಡುಗರು ಊಟಕ್ಕೆ ಸಲುವಾಗ ಅವ್ರಿಗೆ ಏನೆಲ್ಲ ಕಿತಾಪತಿ ನಡೆಸ್ತಿರ್ತೀವಲ್ವೇ. ಯಾಕೆ? ಯೋಗಿಗಳಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ಆಹಾರವನ್ನ ನಾವು ಮಾಡಿರಲ್ಲ. ನಮಗ್ ಗೊತ್ತಿಲ್ಲ ಅವ್ರಿಗೆ ಎಂತ ಆಹಾರ ಬೇಕಂತ. ನಾವ್ ಆತರ ರೆಡಿ ಆಗೋವರೆಗೂ ಅವ್ರು ಊಟಗಳು ಮಾಡಲ್ಲ. ಒಂದೊಂದು ಆತ್ಮ ಒಂದೊಂದು ರೀತಿನಲ್ಲಿರುತ್ತೆ. ಮತ್ತೆ ಇದು ಎಲ್ಲ ಒಂದು ಮಗುನ್ ಬೆಳೆಸ್ದಂಗೆ ಇನ್ನೊಂದು ಮಗುನ್ ಬೆಳೆಸೋದಕ್ಕೆ ಆಗಿರೋದಿಲ್ಲ. ಅದೇ ಹೊಸ ಅನುಭವಗಳಂದ್ರೆ ಅದೇ. ಹೇಳೋ ಕ್ಲಾಸು ಜನರಲ್ ಆಗಿರುತ್ತಷ್ಟೆ. ನಮಗ್ ಗೊತ್ತಿರೋವನ್ನ ಹೇಳ್ತೀವಿ, ಅಥವಾ ನಾವು ನೋಡಿದ್ವು ಕೇಳಿದ್ವು ಏನೋ ನಮ್ಮ ಅನುಭವ ಜ್ಞಾನ ಗುರುಗಳ ಹತ್ರ ಕೇಳ ತಿಳ್ಕೊಂಡಿರೋದು ಹೇಳು. ಆದ್ರೆ ನೀವು ಇವ ಪ್ರತಿಯೊಂದು ಆತ್ಮತ್ತು ನಿಮಗ ನೀವೇ ಸರಿಸಾಟಿ, ನಿಮಗ ನೀವೇ ತಿಳ್ಕೊಂತ ಹೋಗ್ಬೇಕು. ನಿನ್ನೆ ಹೇಗಿದ್ದೀರಾ, ಇವತ್ತು ಹೇಗಿದ್ದೀರಾ. ಇವು ನಮಗೆ ದೊಡ್ಡವರು ಕೊಟ್ಟಿರೋ 3 ಕೋತಿಗಳ ಪೂರ್ಣ ಕತೆ. ಆದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನವರು 4ನೇ ಕೋತಿಯನ್ನು ಸಹ ಜೋಡಿಸಿದ್ದಾರೆ. 4ನೇ ಕೋತಿ ಅಂದರೆ ಧ್ಯಾನ ಜ್ಞಾನ ಸಾಧನೆಗಳ ಮೂಲಕ, ಧ್ಯಾನ ಜ್ಞಾನ ಸಾಧನೆಗಳ ಮೂಲಕ ಅಂತರ ಇಂದ್ರಿಯಗಳ ಮೇಲೆ ಮತ್ತು ಬಾಹ್ಯ ಇಂದ್ರಿಯಗಳ ಮೇಲೆ ಪಟ್ಟು
ಛಲ ಹಿಡಿದಿರುವ, ಛಲ ಸಾಧಿಸಿರುವ ಕೋತಿ. ಬಾಹ್ಯೇಂದ್ರಿಯಗಳು ಅಂತರೇಂದ್ರಿಯಗಳ ಮೇಲೆ ಛಲ ಸಾಧಿಸಿರುವ ಕೋತಿ. ಹಿಡಿತ ಸಾಧಿಸಕ್ಕಾಗುತ್ತದೆಯೇ? ಹಿಡಿತ ಸಾಧಿಸಕ್ಕಾಗೋದಿಲ್ಲ. ಅದನ್ನ ನೋಡ್ತಾ ಹೋದ್ರೆ ಮನಸ್ಸನ್ನ ಹಿಡಿಯಕ್ಕಾಗಲ್ಲ. ಮನಸ್ಸನ್ನು ಖಾಲಿ ಮಾಡ್ಬೇಕಷ್ಟೆ. ಅರಿವಿನಿಂದ ಇರ್ಬೇಕು. ಜಾಗರೂಕವಾಗಿದ್ದಾಗ ಮೆಲ್ಲಕ ಅದೇ ಪ್ರಗತಿ. ಸಹನೆಯಿಂದ ಇದ್ದು ಅದು ಸಹಜವಾಗಿ ಬರೋವರೆಗೂ ನಮ್ ಪ್ರಯತ್ನ. ನಾವ್ ನೋಡ್ರಿ ಹಿಂಗ ಪ್ರಯತ್ನ ಮಾಡ್ತಿರ್ತೀವಿ, ಅದ್ ಸಹಜವಾಗಿ ಬರ್ತಾ ಇದೆ ಎಲ್ಲ ನೋಡ್ಬೇಕು. ನಮ್ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದಾಗಿ ಬರೋವರೆಗೂ ಕಾಯ್ ಬರುತ್ತೆ ಕೂಡ. ನಮ್ಮ ಅಂತರ ಇಂದ್ರಿಯಗಳ ಮೇಲೆ ಮತ್ತು ಬಾಹ್ಯ ಇಂದ್ರಿಯಗಳ ಮೇಲೆ. ನೋಡ್ರಿ ಎಲ್ಲ ಇಂದ್ರಿಯಗಳೇ, ಕೈಗಳು, ಕಾಲುಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಸ್ಪರ್ಶಮ್ಮ, ಎಷ್ಟೆಲ್ಲ ಇದರ ಮೇಲೆ ಹಿಡಿತ ಸಾಧಿಸಿರುವ ಸಾಧನೆ ಮಾಡಿದ ಮೇಲೆ ಹಿಡಿತ ಬರ್ತಾವು. ಆದ್ರೆ ಕುಂದ್ರೋದನ್ನೋದು ದೊಡ್ಡ ಹಿಡಿತ. ಸುಮ್ಮನೆ ಕೂಡ್ರಿ. ಕಣ್ಣು, ಕಿವಿಗಳು, ಬಾಯಿ ಇರುವ ಅವಯವಗಳನ್ನ ಸರಿಯಾದ ವಿಧವಾಗಿ ಬಳಸಿಕೊಳ್ಳುವ ಕೋತಿ. ಕಣ್ಣುಗಳನ್ನ, ಕಿವಿಗಳನ್ನ, ಬಾಯನ್ನ ನೋಡಿ. ಗಣೇಶನ್ ಚತುರ್ಥಿ ಆದ್ಮೇಲೆ ನಾವ್ ಇದೆಲ್ಲ ತಿಳ್ಕೊಂತ ಇದೀವಿ ಅಂದ್ರೆ ಮತ್ತೆ ಎಷ್ಟು ಒಂದಕ್ಕೊಂದು ಇಂಟರ್ಲಿಂಕ್. ಸಣ್ಣ ಕಣ್ಣು ಸ್ವಲ್ಪ ನೋಡ್ಬೇಕಷ್ಟೇ. ಶಿವನಿಗೆ ಅರ್ಧ ಕಣ್ಣು. ದೃಷ್ಟಿ ಸ್ವಲ್ಪ ಇಲ್ಲಿರುತ್ತೆ, ಮೇಲೆ ಇರುತ್ತೆ ದೃಷ್ಟಿಯನ್ನ ನೋಡಿ. ದೃಷ್ಟಿ ಎಲ್ಲಿಡ್ಬೇಕು? ದೃಷ್ಟಿ ಸೃಷ್ಟಿ. ದೃಷ್ಟಿನಿ ಬಟ್ಟಿ ಸೃಷ್ಟಿ. ದೃಷ್ಟಿ ಹೆಂಗಿರುತ್ತೆ, ಸೃಷ್ಟಿ ಹಂಗಿರುತ್ತೆ. ಎಲ್ಲಿಡ್ಬೇಕನ್ನೋದ್ ನೋಡ್ತೀವಿ. ಬಾಯಿ, ಎಲಿಫೆಂಟ್, ಆನೆ, ಒಂದು ಸೊಂಡಿಲು ತರ ಮೂಗು ಹಿಂಗ ಉದ್ದ ಅಂದ್ರೆ ಶ್ವಾಸನ ಮೂಗನ್ನೇ ಗಮನಿಸ್ರಿ. ಎಷ್ಟ್ ಚೆನ್ನಾಗ್ ಕೊಟ್ಟಿರ್ತಾರ. ಹೊಟ್ಟೆವರ್ಗೆ ಹಿಂಗ ತಿರ್ಗಿರುತ್ತೆ. ಮತ್ತೆ ಅದು ಎಷ್ಟ್ ಚೆನ್ನಾಗಿ ಅಲ್ವೇ? ಅಲ್ಲೆಲ್ಲ ಹಿಂಗ ಜೋಡಿಸ್ಕೊಂಡು ಹೊಟ್ಟೆವಾಗ ಹಿಂಗ ತಿರ್ಗಿ ನಿಂತಿರೋದು. ಅಲ್ಲಿ ಜೋಡಿಸ್ರಿ. ಬಾಯಿ, ಮೂಗು ಶುದ್ಧ. ಬಾಯಿ ಒಳಗಿರುತ್ತೆ, ಕಡಿಮೆ. ಅಸಲ್ ಮಾತೇ ಮೂಗೆ ಮುಚ್ಕೊಂಡ್ಬಿಡ್ರಿ. ಮೂಗಿನ ಮೇಲೆ ಉಸಿರಿನ ಮೇಲೆ ಗಮನ ಇದ್ದಾಗ ಏನು ಮಾತು ಬೇಡ. ಅದು ಎಷ್ಟು ಅಂತರಾರ್ಥ. ಗಣೇಶ ನೋಡಕ್ ಎಷ್ಟು ವಿಕಾರ, ವಿಚಿತ್ರ, ಆದ್ರೆ ಎಷ್ಟು ಇಷ್ಟ ಪಡ್ತೀವಿ. ಮತ್ತೆ ನೋಡ್ರಿ ನಮ್ಮ ಇಷ್ಟಗಳು ಅದೇ ತರ ಮನುಷ್ಯರೇನಾನ ಇದ್ರೆ ಹೆಂಗೆ ಇಷ್ಟ ಪಡ್ತೀವ, ಎಷ್ಟ್ ಆಡ್ಕಂತೀವ. ಆದ್ರೆ ಗಣಪತಿ ಆಕೃತಿ ನೋಡ್ರಿ, ಆಕೃತಿಗೆ, ಈ ಶರೀರ ಆಕೃತಿಗೆ ಅಷ್ಟು ಬೆಲೆ ಕೊಡಬೇಡ್ರಿ. ಇಲ್ಲ ಅಂದ್ರೆ ನಗುಪಾಲ ಆಗ್ತಾ ಇರ್ತೀವಿ. ಅಥವಾ ಭಯ, ಗೊಂದಲಗಳು. ಶರೀರ ಹಂಗೇ ಇರುತ್ತೆ. ಮತ್ತೆ ಎಲ್ಲ ಪ್ರಾಣಿಗಳೊಂದಿಗೆ ಮಿತ್ರತ್ವದೊಂದಿಗೇನೆ ಇರ್ರಿ. ಆ ಚಿಕ್ಕ ಪ್ರಾಣಿ, ತುಚ್ಛ ಪ್ರಾಣಿ, ಅಲ್ಪ ಪ್ರಾಣಿ ಅಂತ ನಾವೇನ್ ಕರಿತೀವಿ, ವಾಹನ, ಮೂಷಿಕ, ಅದನ್ನ ನೋಡಿ. ಇವೆಲ್ಲ ನಮ್ಗೆ ಹಂಗೆ ಅನ್ಸೋದಲ್ವಾ? ಅನ್ಸೋದ್ ಎಲ್ಲಿ? ಒಳಗಡೆ ಅಂತ ಅನ್ಕಂತೀವಲ್. ಮತ್ತೆ ಅದೆಲ್ಲಿ? ಕಣ್ಣಿನಿಂದ ನೋಡಿ, ಬಾಯಿಂದ ಬರ್ತದ, ಮನಸ್ಸಿನೊಳಗ್ ಹೋಗ್ತದ. ಇಷ್ಟು ವಿಕಾರ ಮನೋಭಾವನೆ ಒಳಗಡೆ ಎಷ್ಟಿರುತ್ತೆ. ಅದು ನೋಡ್ಬೇಕಷ್ಟೇ. ವಿಕಾರವನ್ನ ನೋಡ್ತಾ ಇರ್ಬೇಕು. ಅದ್ ತಾನಾಗಿ ಹೋಗ್ತದೆ. ಆಮೇಲೆ ಆ ವಿಕಾರನೂ ಇರೋದಿಲ್ಲ, ಆಕಾರನೇ ಇಲ್ಲ, ಇನ್ ವಿಕಾರ ಎಲ್ಲಿರುತ್ತೆ? ಆಮೇಲೆ ತಾನಾಗೆ ಹೋಗ್ತದೆ. ನೋಡಿ, ಇವೆಲ್ಲವುಗಳನ್ನ ಸರಿಯಾದ ವಿಧವಾಗಿ ಬಳಸಿಕೊಳ್ಳುವ ಕೋತಿ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ನಿಜವಾಗ್ಲೂ ಚೆನ್ನಾಗಿ ಊಟ ಒಳ್ಳೆ ಸಾತ್ವಿಕ ಆಹಾರ. ಯಾರೇನ್ ಅನ್ಕೊಂತಾರೆ ಅನ್ನಿಲ್ಲ. ನಿಮ್ಮ ಹೊಟ್ಟೆ ನಿಮ್ಮ ತಿನ್ಬೇಕು. ಸುಮ್ನೆ
ಆ ಮೂಗನ್ನ ತೋರಿಸ್ತಾರೆ. ತಾಯಿ ತಂದೆ ಸುತ್ತಲೂ ತಿರ್ಗಾ ತೋರಿಸ್ತಾರೆ. ಅಲ್ಲಿ ನಮ್ಮ ಶ್ವಾಸನೇ ತಾಯಿ, ನಮ್ಮ ಶ್ವಾಸನೇ ತಂದೆ, ನಮ್ಮ ಸುತ್ತಲೂ ನಾವು ತಿರ್ಗಾದಲ್ಲಿ. ನಿನ್ನ ಪೂರ್ಣಾತ್ಮನೇ ನಿನ್ನ ತಂದೆ, ನಿನ್ನ ಪೂರ್ಣಾತ್ಮನೇ ನಿನ್ನ ತಾಯಿ ಅಂದ್ರೆ ನಿನ್ನೊಳಗಡೆ ಇರೋದು. ನಿನ್ನ ಸುತ್ತಲೂ ನಿನ್ನೊಳಗಡೆ ನೀನ್ ಪ್ರದಕ್ಷಿಣೆ ಮಾಡ್ಕೋ ಅನ್ನೋದೊಂದು. ಆದ್ರೆ ಅಲ್ಲಿ ತಾಯಿ ತಂದೆನ ಇಟ್ಟು ತೋರಿಸ್ತಾರೆ. ನಿನ್ನ ಶ್ವಾಸವೇ ತಾಯಿ, ನಿನ್ನ ಶ್ವಾಸವೇ ತಂದೆ, ನಿನ್ನ ಶ್ವಾಸವೇ ಬಂಧು, ನಿನ್ನ ಶ್ವಾಸವೇ ಮಿತ್ರ. ಹೊರಗಡೆ ಇದ್ದವ್ರು ಇರ್ತಾರೆ. ಆದ್ರೆ ನಾವು ಬರಕಲ್ಕ, ನಾವು ಹೋಗಕಲ್ಕ ಒಬ್ರೇ ಹೋಗ್ತೀವ ಬರ್ತೀವಲ್ವೇ, ಅದ್ರ ಜ್ಞಾನ ಎಲ್ಲಿ ತಿಳ್ಕೊಂತೀವಿ? ಇವ್ರೆಲ್ಲರ ಜೊತೆ ಕೇಳಿ ತಿಳ್ಕೊಂತೀವಿ. ಅವ್ರದ್ದು ಜ್ಞಾನ, ನಮ್ಮದು ಜ್ಞಾನ, ಎಲ್ಲರ ಅಲ್ಲಿಂದ ಮೂಲದಿಂದ ಬಂದವ್ರು. ಆ ಜ್ಞಾನಗಳು ಒಂದು ಕ್ಷಣ ಮರೆತ್ರೆ ಮತ್ತೆ ಎಲ್ಲಿದ್ದವ್ರ ಅಲ್ಲಿಗೆ ಹೋಗ್ಬಿಡ್ತೀವಿ, ಸೆಕೆಂಡ್ಗಳಿಗೆ ಹೋಗ್ಬಿಡ್ತೀವಿ. ಮತ್ತೆ ಮತ್ತೆ ರಿಪಿಟೇಷನ್. ಜಪ ಅಂದ್ರೆ ಅದು. ಜಪ ಅಂದ್ರೆ ರಿಪಿಟೇಷನ್. ಮತ್ತೆ ಮತ್ತೆ ಧ್ಯಾನ, ಮತ್ತೆ ಮತ್ತೆ ಸ್ವಾಧ್ಯಾಯ, ಮತ್ತೆ ಮತ್ತೆ ಸಜ್ಜನ ಸಾಂಗತ್ಯ. ವರ್ಷಕ್ಕೊಂದ್ಸತಿ ಗಣಪತಿ ಹಬ್ಬ, ಗೌರಿ ಹಬ್ಬ ಬರತ್ ಎದಕ್ಕ? ಅನಂತ ಪದ್ಮನಾಭ ವ್ರತ ಮೊನ್ನೆ ಮಾಡ್ಕೊಂಡ್ವಿ. ಅನಂತನ ಚತುರ್ದಶಿ ಅದಾದ್ಮೇಲೆನೆ ಹುಣ್ಣಿಮೆ ಬರೋದು, ಭಾದ್ರಪದ ಹುಣ್ಣಿಮೆ. ಅನಂತ ನೋಡಿ, ಗೌರಿ ಬರ್ತಾಳೆ, ಗಣಪತಿ ಬರ್ತಾಳೆ, ಮೊಳಕೆ ಗೌರಿ ಮಾಡ್ತಾರೆ, ನಾಗರಾಮಾಸೆ ಬರುತ್ತೆ. ಇವೆಲ್ಲ ದಾಟ್ಕೊಂಡೇ ಇವೆಲ್ಲ ಬರೋದು. ಅಂದ್ರೆ ಇವೆಲ್ಲ ಒಂದು ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಆಗೋದಕ್ಕೆ ನಮ್ಮ ದೇಹದಲ್ಲಿ ಒಂದೊಂದು ಏನೇನಿರುತ್ತೆ ಅವಯವಗಳ ಅಂಗಾಂಗಗಳೆಲ್ಲ ಅಲ್ಲಿ ತೋರಿಸ್ತಾ ಇರ್ತಾರೆ ಒಂದೊಂದು ವಿಗ್ರಹದಲ್ಲಿ. ನಾವೇನೇನ್ ಮಾಡ್ಬೇಕು, ಏನೇನ್ ಮಾಡೋದ್ರಲ್ಲಿ ಏನೇನ್ ಬದಲಾವಣೆ ಆಗುತ್ತೆ. ಅದು ಬಾಹ್ಯ. ಇನ್ನ ಅಂತರದಲ್ಲ ತಾನಾಗೆ ನಡೆಯೋವು. ಇವೆಲ್ಲ ಹೈ ಲೆವೆಲ್ ಸಬ್ಜೆಕ್ಟ್, ಉನ್ನತವಾಗಿರೋ ಆಧ್ಯಾತ್ಮಿಕ ಜ್ಞಾನ. ನಾವು ತಿಳ್ಕೊಂತ ಓದ್ಕೊಂತ ಕೇಳ್ಕೊಂತ ಓದಂಗೆಲ್ಲ ನಮ್ಗೆ ಒಂದೊಂದು ಆನ್ಸರ್ಸ್ ಸಿಕ್ಕೊಂತ ಹೋಗ್ತಾ ಇರುತ್ತೆ. ಕಣ್ಣು, ಕಿವಿ, ಬಾಯಿ ಅನ್ನುವ ಅವಯವಗಳನ್ನ ಸರಿಯಾದ ವಿಧವಾಗಿ ಬಳಸಿಕೊಳ್ಳುವ ಕೋತಿ. ಕಣ್ಣು, ಕಿವಿ, ಬಾಯಿ ಅನ್ನುವ ಬಹಿರೇಂದ್ರಿಯಗಳ ಮೇಲೆ ನಿಯಂತ್ರಣ, ಮಧ್ಯಮ ಸ್ಥಾಯಿ ಸಾಧನೆ. ಈ ಹೊರಗಡೆ ಬಹಿರೇಂದ್ರಿಯಗಳನ್ನ ನಿಯಂತ್ರಣ ಮಾಡೋದನ್ನು ಮಧ್ಯಮ ಸ್ಥಾಯಿ ಸಾಧನೆ ಅಂತ ಕರಿತೀವಿ. ಈ ಮನಸ್ಸು ಅನ್ನೋ ಒಂದು ಅಂತರೇಂದ್ರಿಯ ಅಂದ್ರೆ ಇದು. ಬಹಿರೇಂದ್ರಿಯಗಳಂದ್ರೆ ಇವು. ಈ ಮನಸ್ಸು ಅನ್ನುವ ಅಂತರೇಂದ್ರಿಯದ ಮೇಲೆ ನಿಯಂತ್ರಣ ಅನ್ನೋದು ಉತ್ತಮ ಸ್ಥಾಯಿ ಸಾಧನೆ. ನೋಡಿ, ಮಧ್ಯಮ ಸ್ಥಾಯಿ ಸಾಧನೆ ಬಹಿರೇಂದ್ರಿಯಗಳು, ಮನಸ್ಸನ್ನೋದು ಅಂತರೇಂದ್ರಿಯ, ಉತ್ತಮ ಸ್ಥಾಯಿ ಸಾಧನೆ. ಅದೇ ಪಿರಮಿಡ್ ಆಧ್ಯಾತ್ಮಿಕ ಸಾಧನೆ. ಏನು? ಪಿರಮಿಡ್ ಆಧ್ಯಾತ್ಮಿಕ ಸಾಧನೆ. ಅಂತರೇಂದ್ರಿಯ ಅಂದ್ರೆ ಮನಸ್ಸಿನ ಮೇಲೆ ಆಲೋಚನಾ ರಹಿತ ಸ್ಥಿತಿನಲ್ಲಿ ಇರೋದಕ್ಕೆ ಹೋಗ್ಬೇಕಷ್ಟೇ. ಅವೇನು ಬಂದ್ರೆ ನೋಡು, ಅದರಲ್ಲೇ ನಮ್ಗೆ ಐಡಿಯಾಸ್ ಸಿಗುತ್ತೆ, ಅದರಲ್ಲೇ ನಮ್ಗೆ ಏನೇನೆಲ್ಲ ಸಿಗುತ್ತೆ, ಗೊತ್ತಾಗುತ್ತೆ ಏನ್ ಮಾಡ್ಬೇಕನ್ನೋ. ಸಮಯ ವೃಥಾ ಮಾಡಬಾರ್ದು. ಕಣ್ಣಿದ್ದಾಗ ಕಣ್ಣಿನ ವ್ಯಾಲ್ಯೂ ತಿಳ್ಕೊಬೇಕು, ಬುಕ್ಸ್ ಚೆನ್ನಾಗಿ ಓದ್ಕೋಬೇಕು. ಕಣ್ಣುಗಳು ಮಂಜಾಗ್ತಿರ್ತಾವಲ್ವೇ ನೋಡಿ, ಕಣ್ಣು ಎಷ್ಟು ಅಂತ ಇರ್ತೀವಿ, ಏನೇನೆಲ್ಲ ನಡೀತಾ ಇರುತ್ತೆ. ಅದಿದ್ದಾಗೆ ಕಣ್ಣು ಚೆನ್ನಾಗಿದ್ದಾಗ ಕಣ್ಣು ವ್ಯಾಲ್ಯೂ ತಿಳ್ಕೊಬೇಕು. ಕಿವಿಗಳು ಚೆನ್ನಾಗಿದ್ದಾಗ ಕಿವಿಗಳ ವ್ಯಾಲ್ಯೂ, ಕಿವಿಗಳು ನೋವಾಗ್ತಾವ ನಮ್ಗೆ. ನಾವು ಅಜ್ಞಾನದಲ್ಲಿದ್ದಾಗ ಅದೇ ಕೆಲ್ಸ ಮಾಡಿರ್ತೀವಲ್ಲ, ಎಲ್ಲಾರ್ಗು ನೋವುಗಳು ಕೊಟ್ಟಿರ್ತೀವಲ್ಲ, ಇಷ್ಟನೇ ಇರೋದಿಲ್ಲ. ಆದ್ರೂ ಅವ್ರ ನಮ್ಮ ಕೇಳಿ, ಇವಾಗ ನಮ್ಗೆ ಇಷ್ಟಿಲ್ಲ ಆದ್ರೆ ನಾವು ಕೇಳ್ಬೇಕಾಗುತ್ತೆ. ಇಷ್ಟು ನೋವು ಕರ್ಮದ ಫಲ ಬಂದಿಯೇ ತೀರುತ್ತದೆ. ಆವಾಗ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ಹೊರಗಿನ ಹೋಗೋದನ್ನೆಲ್ಲ ಮೆಲ್ಲಕ ಬಿಡ್ತಾವೆ. ಉತ್ತಮ ಸ್ಥಾಯಿ ಸಾಧನೆ, ಅದೇ ಪಿರಮಿಡ್ ಆಧ್ಯಾತ್ಮಿಕ ಸಾಧನೆ. ಮೊಟ್ಟ ಮೊದಲನೇ ಕೋತಿ ಸರಿಯಾದ ವಿಧವಾಗಿ ನೋಡುವ ಕೋತಿ. ಎರಡನೇ ಕೋತಿ ಸರಿಯಾದ ವಿಧವಾಗಿ ಕೇಳುವ ಕೋತಿ.
ಮೂರನೇ ಕೋತಿ ಸರಿಯಾದ ವಿಧವಾಗಿ ಮಾತನಾಡುವ ಕೋತಿ. ನಾಲ್ಕನೇ ಕೋತಿ ಸರಿಯಾದ ವಿಧವಾಗಿ ಆಲೋಚಿಸುವ ಕೋತಿ. ಸರಿ ಅಲ್ಲದ್ದೆಲ್ಲ ಹೋದ್ರೆ ಸರಿಯಾದ್ದು ಯಾವುದು ಸರಿಯಾದ್ದು ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಅನ್ನೋದು ನೋಡಿ. ಅದು ನಾಲ್ಕನೇ ಕೋತಿ. ಮನಸ್ಸು ಖಾಲಿ ಮಾಡಿದ್ರೆ ಏನ್ ಮಾಡ್ಬೇಕು ನೋಡಿ, ಆಲೋಚನೆ ಸರಿಯಾಗಿರೋದು ಮಾಡ್ಬೇಕನ್ನೋ ತಿಳ್ಕೊಳಕ್ಕೂ ಮನಸ್ಸು ಖಾಲಿ ಮಾಡ್ಬೇಕಪ್ಪ. ಸರಿಯಾದ ಆಲೋಚನೆ ಮಾಡಕ್ಕೆ ಬಹಳ ಗ್ರೇಟ್. ಇವ್ ಕೇಳಕ ಒಂದ್ಸತಿ ಹೇಳಿ ಬಿಟ್ಟುಬಿಟ್ರೆ ಅಷ್ಟೇ ಆಯ್ತು, ಕಾನ್ಸೆಪ್ಟ್ ಮುಗೀತು. ಏನ್ ಚಲೋ ಹೇಳಿದ್ರು, ಚಪ್ಪಾಳೆ ಹೊಡಿತೀವಿ. ಗೊತ್ತಾಗಲ್ಲ ನಮ್ಗೆ. ಸಾರ್ ಹೆಂಗೆ ತೋರಿಸ್ತಾರೆ, ಗ್ಲಾಸ್ನಾಗ ನೀರ್ ಇಟ್ಕೊಂಡಿರ್ತಾರೆ, ಹಿಂಗ ನೀರ್ ಕುಡಿತಾರೆ, ಮತ್ತೆ ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡು, ಮತ್ತೆ ಬೇಕಾ ಮತ್ತೆ ಕುಡಿತಾರ. ನಾವು ಹಿಂಗ್ ಇಟ್ಕೊಂಡು ಅಮ್ಮಯ್ಯ ಅನ್ಕೊಂಡ್ ಕುಡ್ದು ಹಂಗೆ ಕೈಯಾಗಿಟ್ಟು ಕೆಲ್ಸ ಮುಗೀತು, ಅಲ್ಲಿ ಇಟ್ಬಿಡ್ರಿ. ಆಲೋಚನೆ ಮಾಡ್ಬೇಕಾ? ತಗೋ ಮಾಡೋ ಆಲೋಚನೆ ನೋಡಿ. ಅದು ಕೂಡ ನಮ್ಮ ಮಾಡ್ಬೇಕು ಅಂತ ಅನ್ಕೊಂಡ್ರೇನೆ ಮಾಡ್ಬೇಕಂತ, ಇಲ್ಲ ಅಂದ್ರೆ ಮಾಡ್ಬಾರ್ದು. ಈ ಲೆವೆಲ್ ನೋಡ್ರಿ ಹೆಂಗಿದೆ ಸ್ಥಾಯಿ. ಇದನ್ನ ನಮ್ಗ ಸಾರ್ ಬಂದಾಗ ತೋರ್ಸ್ಕೊಟ್ಟಿದ್ರು. ಈ ತರ ಮಾಡ್ಬೇಕು ನೋಡ್. ಬೇಕಿದ್ರಷ್ಟೇ ಆಲೋಚನೆ ಮಾಡ್ಬೇಕಿಲ್ಲ ಅಂದ್ರೆ ಮಾಡ್ಬಾರ್ದು. ಕೆಲ್ಸಕ್ ಬರ್ಲಾರ್ದು. ಯಾಕೆ? ಅಲ್ಲಿಟ್ಟು ಬಿಡ್ರಿ. ನೀರ್ ಬೇಕಿದ್ರೆ ಕುಡಿಬೇಕು, ಆಯ್ತು ಅಲ್ಲಿಡ್ಬೇಕು. ಅದು ತೋರಿಸ್ತಾರೆ, ಮತ್ತೆ ಮುಚ್ಚಿಟ್ಟು ಬಿಡ್ರಿ. ಬೇಡ ಮತ್ತೆ ಬೇಕಾ? ತೆಗೀರಿ, ಕುಡೀರಿ. ಆಲೋಚನೆ ಬೇಕಾ? ಮಾಡ್ರಿ, ಮತ್ತೆ ಅಲ್ಲಿಟ್ಟು ಬಿಡ್. ಬೇಡ ಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಅದಾಗ್ಬೇಕು. ಅದಾಗಬೇಕಂದ್ರೆ ಎಷ್ಟು ಟ್ರೈನಿಂಗ್ ಕೊಡ್ಬೇಕು. ಇವತ್ತಿಗೂ ಆ ಲೋಟದ್ದು ಮಾತ್ರ ನೆನಪು ಬರ್ತಾನೆ ಇರುತ್ತೆ. ನೀರ್ ಕುಡಿಬೇಕು, ಅಲ್ಲಿಡ್ಬೇಕು. ಇದೇ ಪಿರಮಿಡ್ 4 ಕೋತಿಗಳ ಕತೆ. ಇನ್ನೊಂದ್ಸತಿ ತಿಳ್ಕೊಂಡ್ಬಿಡೋಣ. ಪಿರಮಿಡ್ 4 ಕೋತಿಗಳ ಕತೆ. ಜೀವನವನ್ನು ಸರಿಯಾದ ವಿಧವಾಗಿ ಜೀವಿಸಿರಿ ಎಂದು ಹೇಳುತ್ತಾ ದೊಡ್ಡವರು ನಮಗೆ 3 ಕೋತಿಗಳ ಕಥೆಯನ್ನು ಕೊಟ್ಟಿದ್ದಾರೆ. ಕಣ್ಣು ಮುಚ್ಚಿಕೊಂಡಿರುವ ಕೋತಿ, ಕಿವಿಗಳನ್ನು ಮುಚ್ಚಿಕೊಂಡಿರುವ ಕೋತಿ, ಬಾಯನ್ನು ಮುಚ್ಚಿಕೊಂಡಿರುವ ಕೋತಿ. ಅದರ ಅರ್ಥ ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು. ಆದರೆ ಕೆಟ್ಟದ್ದನ್ನು ಮಾತ್ರವೇ ಅಲ್ಲ, ಕೆಲಸಕ್ಕೆ ಬಾರವುಗಳನ್ನ, ನಮಗೆ ಅನಾವಶ್ಯಕವಾದವುಗಳನ್ನು ಸಹ ನಾವು ನೋಡಬಾರದು, ಕೇಳಬಾರದು, ಮಾತನಾಡಬಾರದು. ಇತರರಿಗೆ ಕೆಲಸಕ್ಕೆ ಬಾರವುಗಳನ್ನ, ಇತರರಿಗೆ ಅನಾವಶ್ಯಕವಾದವುಗಳನ್ನು ಕೂಡ ನಾವು ಕೇಳಬಾರದು, ನೋಡಬಾರದು, ಮಾತನಾಡಬಾರದು. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗವಲ್ಲದ ದೃಶ್ಯಗಳನ್ನ ನಾವು ನೋಡಬಾರದು, ಕೇಳಬಾರದು, ಮಾತನಾಡಬಾರದು. ಹೌದಲ್ಲ? ನಾವು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗ ಬಾರದ ವಿಷಯಗಳನ್ನ ಕೇಳಬಾರದು. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಇತರರ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗವಲ್ಲದ ವಿಷಯಗಳನ್ನ ಅಸಲು ಕೇಳಬಾರದು, ಮಾತನಾಡಬಾರದು, ನೋಡಬಾರದು. ಸದಾ ನಿರಂತರ ಯಾವಾಗಲೂ ಸತತವಾಗಿ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ನೋಡಬೇಕಾದವುಗಳನ್ನೇ ನೋಡಬೇಕು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಕೇಳಬೇಕಾದವುಗಳನ್ನೇ ಕೇಳಬೇಕು. ಸದಾ ಆಧ್ಯಾತ್ಮಿಕ ಶಾಸ್ತ್ರ ಪರವಾಗಿ ಮಾತನಾಡಬೇಕಾದವುಗಳನ್ನೇ ಮಾತನಾಡಬೇಕು. ಇತರತ್ರ ಅಧಿಕವಾಗಿ ನೋಡಬಾರದು, ಇತರತ್ರ ಅಧಿಕವಾಗಿ ಕೇಳಬಾರದು, ಇತರತ್ರ ಅಧಿಕವಾಗಿ ಅಸ್ಸಲು ಮಾತನಾಡಬಾರದು. ಇದು ನಮಗೆ ದೊಡ್ಡವರು ಕೊಟ್ಟಿರುವ 3 ಕೋತಿಗಳ ಪೂರ್ಣ ಕಥೆ. ಆದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನವರು 4ನೇ ಕೋತಿಯನ್ನು ಕೂಡ ನಮಗೆ ನೀಡಿದ್ದಾರೆ. 4ನೇ ಕೋತಿ ಎಂದರೆ ಧ್ಯಾನ, ಜ್ಞಾನ, ಸಾಧನೆಗಳ ಮೂಲಕ ಅಂತರೇಂದ್ರಿಯಗಳ ಮೇಲೆ ಮತ್ತು ಬಾಹ್ಯ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿರುವ ಕೋತಿ. ಕಣ್ಣು, ಕಿವಿ,
ಬಾಯಿ ಅನ್ನುವ ಅವಯವಗಳನ್ನ ಸರಿಯಾದ ವಿಧವಾಗಿ ಬಳಸಿಕೊಳ್ಳುವ ಕೋತಿ. ಕಣ್ಣು, ಕಿವಿ, ಬಾಯಿ ಅನ್ನುವ ಬಹಿರೇಂದ್ರಿಯಗಳ ಮೇಲೆ ನಿಯಂತ್ರಣ, ಮಧ್ಯಮ ಸ್ಥಾಯಿ ಸಾಧನೆ. ಮನಸ್ಸು ಅನ್ನುವ ಅಂತರೇಂದ್ರಿಯದ ಮೇಲೆ ನಿಯಂತ್ರಣ, ಉತ್ತಮ ಸ್ಥಾಯಿ ಸಾಧನೆ. ಅದೇ ಪಿರಮಿಡ್ ಆಧ್ಯಾತ್ಮಿಕ ಸಾಧನೆ. ಮೊಟ್ಟ ಮೊದಲನೇ ಕೋತಿ ಸರಿಯಾದ ವಿಧವಾಗಿ ನೋಡುವ ಕೋತಿ. ಎರಡನೇ ಕೋತಿ ಸರಿಯಾದ ವಿಧವಾಗಿ ಕೇಳುವ ಕೋತಿ. ಮೂರನೇ ಕೋತಿ ಸರಿಯಾದ ವಿಧವಾಗಿ ಮಾತನಾಡುವ ಕೋತಿ. ನಾಲ್ಕನೇ ಕೋತಿ ಸರಿಯಾದ ವಿಧವಾಗಿ ಯೋಚಿಸುವ ಕೋತಿ. ಇದೇ ಪಿರಮಿಡ್ ನಾಲ್ಕು ಕೋತಿಗಳ ಕಥೆ. ಅತ್ಯದ್ಭುತವಾಗಿರ್ತಕ್ಕಂಥ ಸಂದೇಶ ಕೊಟ್ಟಿರುವ ಪತ್ರಿಜಿ ಗುರುಗಳಿಗೆ, ಪಿರಮಿಡ್ ಕಾಲ್ ಸರ್ವಿಸ್ನವರಿಗೆ, ಯೂಟ್ಯೂಬ್ ಮತ್ತು ಜೂಮ್ ವೀಕ್ಷಕರೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳು. ಇದು ಧ್ಯಾನ ಜಗತ್ ಪುಸ್ತಕಕ್ಕೂ ನಮಸ್ಕಾರ. ಯಾರಾದ್ರೂ ಮಾತಾಡ್ತೀರಾ? ಮೇಡಮ್ ನಮಸ್ತೆ. ಬಹಳ ಅದ್ಭುತವಾಗಿ ನಡೆಸ್ಕೊಟ್ರಿ ಸಂದೇಶಗಳನ್ನ. ಹೇಳಿದ್ರೆ ನಮಗೇನ್ ಬರೇ ದೊಡ್ಡವರು ಅದೇ ಕಣ್ಮುಚ್ಚು ಕಿವಿ ಮುಚ್ಚು ಅದೇ ಗೊತ್ತಾಗ್ತಿತ್ತಷ್ಟೇ. ಅದ್ರದ್ದು ಒಳಗಿನ ಅಂಕಣ ನಮಗೆ ಗೊತ್ತಿರ್ಲಿಲ್ಲ, ಸರಿಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾವು ದಿನ ಧ್ಯಾನ ಮಾಡ್ಲಿ, ಏನ್ ಸತ್ಸಂಗ ಕೇಳಿದ್ರು ಒಂದೊಂದ್ಸಲ ಅದು ಹಿಂದಕ್ಕೆ ಹೋಗುತ್ತೆ. ಆಲೋಚನೆ ಸ್ಥಿತಿ ಅನ್ನೋದಲ್ಲಿ ಅದೇ ಹೊಡ್ಕೊಂತಿರ್ತತೆ ಅದೇ ಅಂತ. ನಾಗರತ್ನ ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ತೆ ಮೇಡಮ್. ಧ್ಯಾನದಾಗ ಕುಂತ್ರೆ ಅದೇ ಆಗುತ್ತೆ ಅಂದ್ರೆ ನಿಜ ಮೇಡಮ್. ಡೀಪ್ ಧ್ಯಾನಕ್ಕೆ ಹೋದ್ರೆ ಶ್ವಾಸ ನೋಡ್ರಿ ಕೆಳಗ ಮ್ಯಾಗ ಅಡ್ಡ ಹೆಂಗ್ ಹೋಗ್ತೈತೋ ಗೊತ್ತಾಗಲ್ಲ. ನಾವು ಸುಮ್ನೆ ಅಬ್ಸರ್ವೇಷನ್ ಮಾಡಿದ್ರೆ ಆ ತರ ಹೋಗುತ್ತೆ. ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ಅದೇ ಮೇಡಮ್, ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ನಮಸ್ತೆ ಮೇಡಮ್, ಮಾತಾಡ್ರಿ. ನಮಸ್ತೆ ಮೇಡಮ್, ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್. 4 ಕೋತಿಗಳು, ನಾವು 3 ಕೋತಿಗಳನ್ನ ಸ್ಕೂಲಲ್ಲಿ ಬುಕ್ಕಲ್ಲಿ ನೋಡಿದ್ವು ಅಷ್ಟೇನೆ. ಹೇಳಿ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಕೆಟ್ಟದ್ದನ್ನ ಮಾತಾಡಬಾರ್ದು, ನೋಡ್ಬಾರ್ದು, ಕೇಳ್ಬಾರ್ದು ಅಂತ. ಈಗ 4ನೇದು ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಬಂದಾಗ, ಈಗ ಧ್ಯಾನಕ್ಕೆ ಬಂದ್ಮೇಲೆ ನಾವು ಯಾರಾದ್ರೂ ಕೆಟ್ಟದ್ದು ಮಾತಾಡಿದ್ರು ಕೂಡ ನಮ್ಗೆ ಇಷ್ಟ ಆಗಲ್ಲ. ಆಮೇಲೆ ಅದನ್ನ ನೋಡಕ್ಕೂ ಇಷ್ಟ ಆಗಲ್ಲ. ಆತರ ನಾವು ಇವಾಗ ಧ್ಯಾನದಿಂದ ನಾವು ಕಲಿತಾ ಇದೀವಿ ಕೂಡ. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ನೀವು ಪಿರಮಿಡ್ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಆ 4ನೇ ಕೋತಿ ಯಾವುದು ಅಂದ್ರೆ ಆಧ್ಯಾತ್ಮಿಕವಾಗಿರುವುದು. ಆಧ್ಯಾತ್ಮಿಕವಾಗಿ ಶ್ವಾಸವನ್ನ ಗಮನಿಸೋದು, ಮನಸ್ಸು ಖಾಲಿ ಮಾಡ್ಕೋಬೇಕು. ಆಲೋಚನಾ ರಹಿತವಾಗಿ ನಾವು ಶ್ವಾಸವನ್ನು ಗಮನಿಸಿ ಮಾಡಿದಾಗ ನಾವು ಅಂತರೇಂದ್ರಿಯಗಳನ್ನ ಕಾಣ್ಬೋದು, ನೋಡ್ಬೋದು ಅಂತ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಚೆನ್ನಾಗಿ ತಿಳಿಸ್ಕೊಟ್ರಿ. ಎಲ್ಲದಕ್ಕೂ ಶ್ರದ್ಧೆ, ಸಹನೆ ಬೇಕು, ಇದಕ್ಕೆ ಮೌನ ಬೇಕು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿತ್ತು. ಹೌದಾ ಮೇಡಮ್. ಮೌನ ಅಂತ ಹೇಳಿದ್ರು, ನಾವು ಮೌನ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗ್ತಿತ್ತು ಎಷ್ಟು ವಟ ಅಂತಿರ್ತೀವಿ. ಆಮೇಲೆ ಬೆಳಿಗ್ಗೆ ತಿರ್ಗದಿನ ಮೌನ ಇದ್ದು ತಿರ್ಗದಿನ ಮಾತಾಡಕ್ ಹೋದ್ರೆ ಈ ಗಂಟ್ಲ ನರಗಳೆಲ್ಲ ಬಿಗಿ ಹಿಡ್ಕೊಂಡು ಮಾತಾಡಕ್ಕೆ ಆಗ್ತಿದ್ದಿಲ್ಲ. ಅಂದ್ರೆ ಒಂಥರ ಖುಷಿ. ಮೌನವಾಗಿದ್ರೆ ಹೀಗಿರ್ತೆ. ಉಪವಾಸ ಇದ್ದಾಗನು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿನ ನಮ್ದೇ, ಅದೇ ಪರಮಾತ್ಮ ಅಂದ್ರೆ ಆತನೇ, ನಮ್ದು ಸರ್ಚ್ ಮಾಡ್ಕೊಂಡಾಗ ಅದ್ರ ಆತ್ಮಜ್ಞಾನ ಹೊರಗ್ ಬರುತ್ತೆ ಅಂತ ಸತ್ಯವಾಗಿ ಹೇಳ್ತಿದ್ರಿ ಮೇಡಮ್. ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಿರ್ತೀನಿ. ಒಂದೊಂದು ಯಾರು ಏನ್ ಹೇಳಿದ್ರೆ ಮೌನವಾಗಿರೋದು, ಉಪವಾಸ ಇರೋದು, ಇಷ್ಟು ದಿನ ಇದು ಮಾತಾಡ್ಬಾರ್ದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲು ಏನಂದ್ರೆ ಇನ್ನೊಬ್ರು ಹೇಳಿದ್ ಸೆಕೆಂಡ್ ಅಂತ ಪತ್ರಿ ಸರ್, ಫಸ್ಟ್ ನಮ್ಮನ್ನ ನಾವು ತಿಳ್ಕೊಂಡಾಗೆ ಆತ್ಮಜ್ಞಾನ ಉದಯಿಸುತ್ತೆ ಅಂತ. ಕರೆಕ್ಟ್ ಮೇಡಮ್, ನೀವು ಎಲ್ಲ ಸೂಟ್ ಆಗಂಗೆ ಹೇಳಿದ್ರಿ ಧ್ಯಾನಕ್ಕ. ಅದು ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಮಾಸ್ಟರ್ ಮಾತಾಡ್ತೀರಾ? ಯಾರು? ಓಕೆ ಮೇಡಮ್. ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲ ಆತ್ಮ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ನೀವು ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಅನಿತಾ ಮೇಡಮ್ಗೂ ತುಂಬು ಹೃದಯದ ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮಾಸ್ಟರ್ಸ್ ಥ್ಯಾಂಕ್ ಯು. ಮೇಡಮ್ ಏನ್ ಮಾಡ್ರಿ? ಎಸ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.